ಸಾವಿತ್ರಿ ಬಾಳ ಖುಷಿ ಆಗೈತಿ ಇವತ್ತು. ಹೂನುವ ಮಗಳು ಪಾಸ್ ಆಗಿ ಬಂದಾಳ ಅಂದಿದ್ದಕ್ಕೆ ನನಗೂ ಬಾಳ ಸಂತೋಷ ಆಗೈತ್ರಿ. ಪಾಸ್ ಆಗ್ಯಾಳತ್ತ ಅಷ್ಟ ಐತಿ, ರ್ಯಾಂಕ್ ತಗೊಂಡಾಳ. ಅದು ಏನಪ್ಪ ನಮಗಂತೂ ಗೊತ್ತಾಗಂಗಿಲ್ಲ. ಪಾಸ್ ಆಗ್ಯಾಳ ಅಂದ್ರೆ ನಾವು ಅದನ್ನ ಏನೋ ದೊಡ್ಡದ ಆಗೈತಿ ಅಂದದ ನಮ್ ಕಲ್ಪನೆ. ಓದಿಲ್ಲ ಬಿಟ್ಟಿಲ್ಲ, ಮತ್ತ ನಿನಗೇನು ಗೊತ್ತಾಕತಿ? ನನ್ನ ಮಗಳು ರ್ಯಾಂಕ್ ತಗೊಂಡಾಳತ್ತ, ಶಾಲ್ಯಾಗ ಪ್ರಶಸ್ತಿ ತಗೊಂಡಾಳತ್ತ. ನೋಡಲ್ಲಿ ಎಷ್ಟ್ ಹೆಮ್ಮೆ ಐತೆ ನಮಗ. ನನಗೂ ಬಾಳ ಖುಷಿ ಆಗೈತಿ ಸಾವಿತ್ರಿ. ನೋಡ್ರಿ ನಮ್ ಮನಿಗೆ ಆಕಿ ಕಾಲಿಟ್ಟಾಗಿಂದ ಮನಿ ಹಾಲು ಉಕ್ಕದಂಗ ಉಕ್ಕಕತ್ತೈತಿ. ಹೌದು, ನಮ್ಮ ಆಕಿನ ಹೆಸರು ಬರೀ ಲಕ್ಷ್ಮಿ ಅಲ್ರಿ, ನಮ್ ಪಾಲಿನ ಲಕ್ಷ್ಮಿನ ಕರಿ ಆಕಿ. ನೋಡ್ ಸಾವಿತ್ರಿ, ನಮ್ಗ 2 ಗಂಡು ಮಕ್ಕಳಿದ್ದು, ಹ್ಞೂನ್ರಿ ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂತ ನಿನ್ ಜೋಡಿ ವಾದ್ ಮಾಡ್ತಿದ್ವಿ. ಪಾಪಿ ಲಕ್ಷ್ಮಿ ಬಂದ ಹೆಣ್ಣಂಬು ಆ ಕೊರಗನ ನಿಗಿಸ್ಬಿಟ್ಲು. ಇದಕ್ಕಿನ್ ಸಂತೋಷ ಏನೈತಿ? ಮತ್ತೆ ನೀನ್ ಪಾಸ್ ಆಗಿದ್ದಕ್ಕೆ ಏನ್ ಬೇಕವ ನಿನ್ಗ? ಅದಕ್ಕವ ನಾನು ನಕ್ಲೆಸ್ ತಂದಿನಿ ನಮ್ ತಂಗಿ. ಅಲ್ಲಿ ನೋಡ್ರಿ, ನೋಡು. ಅಯ್ಯೋ ಹಾಕೋಯಪ್ಪ ನಿನ್ ತಂಗಿಗೆ. ಸಾವಿತ್ರಿ, ಮಗ್ ನಾವ್ ಹೇಳೇ ಇಲ್ಲ, ಹ್ಮ್ ತಂಗಿ ಪ್ರೀತಿಗಾಗಿ ನಕ್ಲೆಸ್ ತಂದ್ಬಿಟ್ಟಾನ. ಖುಷಿ ಆತನ ಈಗ. ಎಲ್ಲಾ ಖುಷಿ ಆಯ್ತು. ಸಣ್ಣ ಮಗ ಒಬ್ಬ ಇದ್ದಿದ್ರ ಚಂದ ಇತ್ ನೋಡ್ರಿ. ಏನ್ರಿ ಇದು? ನಿಮ್ ಮಗ ಬಾಲು ಕಾಗದ ಬರಕ್ ಕಳ್ಸ್ಯಾನ್ರಿ, ಅವೇನ್ ಬರಂಗಿಲ್ಲ ಅಂತ್ರಿ. ಬರಂಗಿಲ್ಲ ಅಂತ? ಬಾಳು ಬರಂಗಿಲ್ಲತ್ತ? ಏನ್ರಿ ಅವ ಓದ್ತೀನಿ ಅಂತ ಊರಿಗೆ ಹೋಗಿ ಸಿಟಿಗೆ ಹೋಗಿ ಯಾವ ಕಾಲ ಆಯ್ತು, ಇದುವರೆಗೆ ಬರ್ಬೇಕ ಬೇಡ? ಅಳಿದಾರ ನಾ ಸುಮ್ಮ ನಕಲಿ ಮಾಡಿದೆ. ಯಾಕವ ನೀ ಯಾಕ ಹೇಳ್ತಿ? ನಾನ್ ನಿನ್ ಪ್ರೀತಿ ಮಗ ಅದನಿ, ನನಗೂ ನಿಮ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ ಬಂದಿ. ಮತ್ತ ಹಿಂಗ ಚೀಟಿ ಗೀಟಿ ಕೊಟ್ಟು ಹೋದ್ರ ನಾ ಏನಂತ ತಿಳ್ಕೊಬೇಕು? ಇಲ್ವಾ, ನಾನ್ ನಿನ್ ಬಟ್ಟೆ ಎಲ್ಲಿ ಹೋಲಿ, ನಾ ಸುಮ್ಮ ಒಂದ ತಮಾಷೆ ಮಾಡಿ. ಆರಾಮದಿಯಾ? ಆರಾಮದ. ಯಾವಾಗ ಬಂದ್ಯೋ? ಈಗ ಬರಾಕತ್ತಿ ಮನಿಗೆ? ಅದ ಈ ತಂಗಿ ಸಾಲಿಗೆ ರ್ಯಾಂಕ್ ಬಂದವಳ ಖುಷಿ ಕೇಳಿದ್ನಿ, ಅದಕ್ಕ ನಾನು ಪಟಕನ ಓಡಿ ಬಂದ್ ನಮ್ ತಂಗಿಗೆ ಮಾತಾಡ್ಸ್ಬೇಕಂತೇಳಿ. ಅಣ್ಣ ಸಣ್ಣ ಅಣ್ಣ ನಂಗ ನಕ್ಲೆಸ್ ತಂದನ, ನೀ ಏನ್ ತಂದಿದಿ? ಏನ್ ತರ್ಬೇಕನಾ? ಏನು ಕೊಡ್ಸಲ್ಲ ನಿನಗ. ನೀನ ನಮ್ಮ ಅಪ್ಪ ಹುಟ್ಟಿದ ಮಗಳ ನೀ ಎಲ್ಲೋ ಹಾದ್ಯಾ ಸಿಕ್ಕಿದ್ದೆ ತಾನ್ ಜಾಕ್ ಮಾಡ್ಯಾರ. ಏನು ಹಿಂಗ್ಯಾಕ್ ಮಾತಾಡ್ತೀವಿ? ಬಾಲು ಹಂಗೆಲ್ಲ ಮಾತಾಡ್ಬಾರ್ದಪ್ಪ, ಹಂಗೆಲ್ಲಕ್ಕಿ. ಏ ಅವ್ವ ಸೋಮ್ಯಾರ, ಅಪ್ಪ ಸೋಮ್ಯಾರ, ನಿಮಗಂತ್ರ ಹೊಟ್ಟೆ ಹುಟ್ಟಿದ ಮಕ್ಕಳಕ್ಕಿಂತ ಈ ಪರದೇಶಿ ಮಗಳ ಹೆಚ್ಚಿಗೆ ನಿಮಗ. ಬರೀ ಹೋಗಿ ಬಂದ್ ಅಕ್ಕಿದ ನೋಡ್ತೀರಿ, ನನಗೇನಿದ್ ಇಷ್ಟ ಆಗುತ್ತ ನನಗ. ಏ ಬಾಲು, ಬಾಲು ಬಾಲು ಏ ಬಾಲು, ಬಾಲು ಯಾಕೋ? ಸಣ್ಣ ಮಗ ಅಲ್ರಿ? ಸಣ್ಣ ಮಗ ತಮ್ಮ, ಭಾಳ ಅಡಿಸಿ ಬೆಳ್ದಾನ್ರಿ ಗೌಡ್ರ. ಇದು ಈ ವರ್ಷ ಮತ್ತ ಜಾತ್ರೆ ಐತಿ, ಪಟ್ಟಿ ಕೊಡ್ರಿ. ಓಹೋ ಜಾತ್ರೆ ಬತ್ತಾ? ಬತ್ತಲ್ರಿ, ಶಿವಲಿಂಗೇಶ್ವರ ಜಾತ್ರೆ ಕಡಿ ಸೋಮವಾರ. ತಮ್ಮ ಪಟ್ಟಿ ಕೊಡ್ತೀನಿ, ಆದ್ರೆ ಈ ವರ್ಷ ಕುಸ್ತಿ ಮತ್ತು ಕಬಡ್ಡಿ, ಗುಂಡೆತ್ತು ಸ್ಪರ್ಧೆ, ತೇರ್ ಎಳಿದು ನೋಡ್ರಿಲ್ಲ ಹೋದ ವರ್ಷ ಹೆಂಗಾಗ್ಯಾವ. ಭಾರಿ ಮಾಡ್ರಿ. ಇದು ವರ್ಷ ಹಂಗ ಮಾಡ್ಬೇಕು ಮಗ. ಪಟ್ಟಿ ಕೊಟ್ರ ಪಟ್ಟಿ ನೀವು ಹೇಳಿದಟ್ಟು ಕೊಡ್ತೇನಪ್ಪ. ನಮ್ಮ ಊರಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕು. ಒಳ್ಳೆ ಕಾರ್ಯಕ್ರಮ ಮಾಡಾಕ ನಾ ಕೊಡಾಕೆ ನನ್ನ ಕೈ ಕಿರಿ ಅದಾವನು. ಆ ಪರಮಾತ್ಮ ಕೊಟ್ಟನ ಅದ ಹಣ ನಿಮಗೆ ಕೊಡ್ತೀನಿ. ಆಯ್ತು, ಕಾರ್ಯಕ್ರಮ ಎಲ್ಲ ಒಕ್ಕಟ್ಟು ಮಾಡ್ರಿ, ಶಾಂತಿ ರೀತಿಯಿಂದ ಕಾರ್ಯಕ್ರಮ ನಡಿಬೇಕು. ಮತ್ತಿನ್ನ ಕೊಳಂಬಿದ್ರೆ ಹೇಳು, ಮತ್ ಕೊಡ್ತೀನಿ. ಹೆಂಗ? ಹಾ, ದೇವ್ರ ಒಳ್ಳೇದ್ ಮಾಡಿ. ಊರಾಗ ಎಲ್ಲಾ ಮಂದಿ 500,000 ಕೊಡ್ತಾರ, ನೀ 10,000 ಕೊಟ್ಲೆ ಏಕದಮ್ಮ. ಏಯ್ ಇಟ್ಟು ಜಿಬ್ತಾನ ಮಾಡಿ ಎಲ್ಲಿ ಬಂಗ್ಲೆ ಕಟ್ಸವಾದಿ ಏನ? ಬಿಡು, ಊರ್ ಜಾತ್ರೆ ಐತಿ, ಹೋದ್ರ ಹೋತು. ಏ ಸಾವಿತ್ರಿ, ಎಲ್ಲ ಒಂದೊಂದ್ ಮಕ್ಕಳ ತರ ಹಡದ್ ಬಿಟ್ಟಿ. ಅಲ್ಲ, ಊರಾಗ ದಾನ ಧರ್ಮ ಮಾಡಕ್ ಬಿಡಂಗಿಲ್ಲ ನಿನ್ ಮಗ? ರೀ, ಮಕ್ಕಳನ್ನ ಹಿಡಿಯೋದಷ್ಟೇ ಗೊತ್ತ ನಮಗ, ಅವ್ರ ಬುದ್ಧಿ ರೂಪ್ಸೋದು ನಮ್ಮ ಕೈಯಾಗ ಐತೆ, ನಿಮ್ ಕೈಯಾಗ? ಏನೋ ಒಂದ್ ಸ್ವಲ್ಪ ಸಂಸ್ಕಾರ ಕಲಿಸ್ಬೇಕು. ಅಲ್ಲ, ನೀವ ಇತ್ಕೊಂಡೆ ಕಲ್ತಿಲ್ಲ, ನನ್ನ ಕೈಯಿಂದ ಕಲಿತಾರೇನ ಅವ್ರು? ಅಲ್ಲ, ಮನಿ ಒಡತಿ ನೀನು, ಮಕ್ಳು ನೀನು ಉಡ್ಯಾಗ ಬೆಳೆದಿರ್ತಾವ, ನಾನು ಹೊರಗೆ ಬರಾವ, ಮತ್ ಕಲ್ಸವ್ರ ಯಾರು? ರೀ, ಮಾತು ಬೆಳೆಸಿದ್ರ ಬೆಳ್ಕೊಂತ ಹೋಗ್ತಾವ, ಹೊರಗೇನೋ ಕೆಲಸ ಐತಂದ್ರಿ, ಹೋಗ್ ಬರ್ರಿ. ಹೋಗಿ ಬರ್ತೀನಿ. ಹಾ ಯಪ್ಪ, ನೀನು ಒಂದ್ ಸ್ವಲ್ಪ ತೋಟದ ಕಡೆ ಹೋಗ್ ಬರೋ. ಆಯ್ತು, ನೀ ಮನೆ ಕಡೆ ನೋಡ್ಕೊ, ನಾವು ಹೋಗಿ ಬರ್ತೀವಿ. ಸರಿ. ಹಾ, ಬಾ ಲಕ್ಷ್ಮಿ, ಬಾಳ ಹೊತ್ತಾಯ್ತು ಬಟ್ಟೆ ಹಾಕೊಂಡು, ಇವ್ ಬಟ್ಟೆ ಬದಲಾಯಿಸಂತ್ಯಾವ. ಲಕ್ಷ್ಮಿ, ಯಾಕವ ಯಾಕಳಕತ್ತಿ? ಯಾಕೆ, ಏನಾಯ್ತು? ಯಾಕಿಲ್ಲ ಇಲ್ಲ, ಯಾಕೋ ಬಾಳ ನೊಂದ್ಕೊಂಡಿಯಲ್ಲ, ಯಾಕೆ ಏನಾಯ್ತು ಹೇಳು? ಇಲ್ಲವಾ, ಸಣ್ಣ ಬರೀ ಚುಚ್ಚು ಚುಚ್ಚು ಮಾತಾಡ್ತಾನ. ನನ್ಗ ಎಲ್ಲಿಂದರ ತಂದ್ರಿ? ನಂಗೆ ಎಲ್ಲಾರು ಸಿಕ್ಕದ ನಿಮ್ಗ? ಅದು ಒಂದು ದೊಡ್ಡ ಕಥೆನ ಐತಿ ಮಗಳ.
ನಿನಗೆ ಯಾವ ವಿಷಯ ಗೊತ್ತಾಗಬಾರ್ದು, ನಾವು ಯಾವುದು ನಿನಗೆ ಹೇಳಿ ಮನಸ್ಸು ನೋಯಿಸಬಾರ್ದು ಅಂತ ಅನ್ಕೊಂಡಿದ್ದೇವೋ ಗಂಡ ಹೆಂಡ್ತಿ, ಅದು ಇವತ್ತು ಹೇಳೋ ಪ್ರಸಂಗ ಬಂತು ನೋಡಿ ನನ್ನ ಹತ್ರ. ನೀನು ಹುಟ್ಟಿದಾಗ ಇನ್ನೂ ಹುರಿ ಕೊಯ್ಲಾರ್ದು ಕೂಸು ತಾಯಿ ನೀನು. ಪಂಚಾಯತಿ ಕಟ್ಟಿ ಮೇಲೆ ಒಂದು ಆಲದ ಮರದ ಹತ್ರ ನಿನ್ನ ಬಿಟ್ಟು ಹೋಗಿದ್ರು. ನಿಮ್ಮಪ್ಪ ಹಂಗ ಅಡವಿ ಕಡೆ ಓಡಾಡ್ಕೊಂತ ಹೋಗಿ ನೋಡ್ದ, ಕೂಸಳೋ ಶಬ್ದ ಬಂದು ನೋಡ್ತಾನ ನೀನು. ನಿಮ್ಮಪ್ಪ ಮನೆಗೆ ತಗೊಂಡು ಬಂದ. ಅವತ್ತಿಂದ ನೀ ನನ್ನ ಮನ್ಯಾಗ ಕಾಲಿಟ್ಟಾಗಿಂದ ಮನೆ ಅನ್ನೋದು ಹಾಲು ಉಕ್ಕಿದಂಗೆ ಉಕ್ಕಿತ್ತು. ಅವಾಗಿಂದ ನಮ್ಮ ಮನೆ ಲಕ್ಷ್ಮಿ ಅಂತ ತಿಳ್ಕೊಂಡು ನಾವು ನಿನ್ನ ಈ ಮನ್ಯಾಗ ಬೆಳೆಸಿದ್ವಿ. ಒಂದು ಮಾತ್ರ ಸತ್ಯ, ನಿನ್ನ ಯಾರಲ್ಲಿ ಬಿಟ್ಟು ಹೋದ್ರು ಯಾರು ಅಂತ ನನಗೇನೂ ಗೊತ್ತಿಲ್ಲ. ನಿಮ್ಮಪ್ಪ ಕೈಯಾಗಿ ಹಿಡ್ಕೊಂಬಂದಲ್ಲ, ನನಗೆ ಅಷ್ಟ ಗೊತ್ತಿದ್ದಿದ್ದು. ನೀನು ಭಾಳ ತಲೆ ಕೆಡ್ಸ್ಕೊಬೇಡ. ನಮ್ಮ ಮನೆ ಮಗಳ ದೀದಿ, ನಮ್ಮ ಮಗಳ ದೀದಿ, ನೀನು ಯಾವುದಕ್ಕೂ ಮನಸ್ಸಿಗೆ ಹಚ್ಕೋಬೇಡ. ಯಾವ ಎಲ್ಲೋ ಬಿದ್ದಕ್ಕೆ ನನ್ನ ಮಗಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿರಿ. ನಿಮ್ಮ ಹೊಟ್ಟೆಗಾರ ಯಾಕೆ ಹುಟ್ಟಿಲ್ಲ ಅಂತೇಳಿ ಅನ್ಸತೈತೆವ ನಂಗ. ಅವನ್ನೆಲ್ಲ ತಲೆ ಕೆಡ್ಸ್ಕೊಬೇಡ. ಹೊಟ್ಟೆಗೆ ಹುಟ್ಟಲಿಲ್ಲ ಅಂದ್ರೆ ಏನಾಯ್ತು? ಹೊಟ್ಟೆಯಾಗ ಹುಟ್ಟಿದ ಮಗಳ ಅಂತ ತಿಳ್ಕೊಂಡ ನಾನು ನಿನ್ನ ಪ್ರೀತಿಲೇ ಬೆಳೆಸಿದ್ದೀವಿ. ಹಂಗೇನು ಅನ್ಕೋಬೇಡ. ನಡಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ, ಏನು ನೀನು ಪಾಸ್ ಆಗಿದ್ದಕ್ಕೆ ದೇವ್ರು ಒಳ್ಳೇದು ಮಾಡ್ತಾನ. ಬಾ, ಯಾವ್ದನ್ನ ಮಾನಸಿಕ ಮಾಡ್ಕೋಬೇಡ. ಬಾ, ಮನೆ ಅಂದಾಗ ಸಂಸಾರ ಅಂದಾಗ ಇವೆಲ್ಲ ಇದ್ದಿದ್ವಾ. ಬಾ. ನೋಡುವ ತಂಗಿ, ಸ್ವಲ್ಪ ಅಲ್ಲಿ ಫಕೀರಪ್ಪನ ಮಕ್ಕಳು ಜಗಳಾಡ್ಯಾರ. ಸ್ವಲ್ಪ ಅಲ್ಲಿ ನ್ಯಾಯ ಹೋಗ್ಬೇಕಾಗೈತಿ. ಹಾ, ನಾವು ಒಟ್ಟು ಹೋಗಿ ಬರ್ತೀನಿವ. ನೀ ಆರಾಮಿದ್ದು ಬಿಡ ಮಗ. ಹಾ, ಹೋಗಿ ಬರ್ಲೇವ. ಆಯ್ತು. ಯಾಕೆ ಬಾತಮ್ಮ, ಇದು ಯಾರ್ದು ಹುಡುಗಿ? ಅಪ್ಪ, ಈಕೆ ನಿನ್ನ ಸೊಸಿ. ಯಾಕಪ್ಪ ಬಾಲು? ಅಲ್ಲೋ, ಮದುವೆ ಆಗಿ ಬಂದಾನೆ ಅಂತ ಹೇಳ್ತಿ. ಇನ್ನ ನಿಮ್ಮ ತಂಗಿ ಮದುವೆ ಇಲ್ಲ, ನಿಮ್ಮ ಅಣ್ಣನ ಮದುವೆ ಇಲ್ಲ, ಯಾರು ಹಿರಿಯಾರಿಲ್ಲ ಕಿರಿಯಾರಿಲ್ಲ, ಹೆಂಗ ಮದುವೆ ಆಗಿ ಬಂದ್ವು? ಅಪ್ಪ, ಇದು ಅಳದ ಕರಿದಲ್ಲ ನಾಟಕ ಬಿಟ್ಬೇಡ. ಆಗ ನೀವು ತೋರ್ಸಿದ ಹೆಣ್ಣು ಹಾಕೋದು, ಒಳಗಿಂದ ಹೆಣ್ಣು ಹಾಕೋದು, ಹೊರಗಿಂದ ಹೆಣ್ಣು ಹಾಕೋದು, ಅದೆಲ್ಲ ಕಾಲ್ ಹೋಗ್ತಿದೆ. ಈಗ ಈಕಿ 20 ಆದ್ರೆ ನನಗೆ 25 ಆದ್ರೆ ನಾನು ಇಬ್ರು ಬೇಜಾರ. ಹಾ, ಒಂದು ಹುಡುಗ ಒಂದ್ರಿಗೆ ಇಷ್ಟಪಟ್ರ ಆಗ್ಬೋದು, ಗೌರ್ಮೆಂಟ್ ರೂಲ್ಸ್ ಐತಿ. ಅದೆಲ್ಲ ಕಾಲ್ ಹೋತು, ಅದನ್ನೇನು ಬಿಟ್ಟು ಬಿಡ್ನಿ. ನನಗೆ ಇಷ್ಟ ಆಗಲ್ಲ ಮಾಡ್ಕೊಂಡ್ ಬಂದಾನೆ. ಅಣ್ಣ, ಅಪ್ಪ ಹೇಳಿದಂದ್ರ ಮದುವೆ ಮಾಡ್ತಿದ್ದಲ್ಲ ನಿನಗ. ತಂಗಿ, ನೀನು ತಂಗಿ ಆಗಿರೋದು ಅಷ್ಟೇ ಕಲಿ. ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ. ಮೊದಲಿನಿಂದ ನಿನ್ ತಿಳಿದಿಲ್ಲ. ಅಷ್ಟಕ್ಕೂ ನಾ ಏನ್ ನುಕ್ಸಾನ್ ಮಾಡೀನಿ ಹೇಳು? ಮದುವೆ ಖರ್ಚು ಉಳಿಸೀನಿ. ಹಾ, ರೆಡಿಮೇಡ್ ಸೊಸಿನ್ ತಂದಾನಿ. ಮನಿ ತುಂಬಿಸ್ಕೊಳಕ್ ಏನ್ ತ್ರಾಸ ಇವ್ರಿಗೆ? ಕಣ್ಣೀರ್ ಹಾಕ್ತಾರ. ಏ ಸಾವಿತ್ರಿ, ಸಾವಿತ್ರಿ ಇಲ್ಲಿ ಬಾ. ಮಗನ ಹೆಸರಿ ನೋಡ್ಬಾ, ಇಲ್ಲಿ ಬಂದ ನೋಡಿಲಿ. ಸಾವಿತ್ರಿ, ಇನ್ನೊಬ್ಬ ಹಿರಿ ಮಗನ ಮದುವೆ, ಮಗಳ ಮದುವೆ ಇಲ್ಲ. ನೋಡಿಲಿ ಹೆಂಗ ತಂದು ನಿನ್ಸಾಣ. ತಂದಿಲ್ಲ, ತಾಯಿಲ್ಲ, ಯಾರೂ ಇಲ್ಲ. ನಿಮಗ ತಾನ ಮದುವೆ ಮಾಡ್ಕೊಂಡ ಇಲ್ಲಿ ನಮ್ಮ ಮುಂದೆ ಬಂದು ನಿತ್ತಾನ. ನಿನಗೆ ಹೆಂಗ ಅನಿಸ್ತೈತಿ ನೋಡು. ಬಾನು, ಏನಪ್ಪ ಇದೆಲ್ಲ? ಯಾಕೋ ಹಿಂಗ್ ಮಾಡ್ದಿ? ನಿಮ್ಮಪ್ಪ ನಾನು ನಿನ್ನ ಸಲುವಾಗಿ ಎಷ್ಟೆಷ್ಟೋ ಕನಸು ಕಟ್ಕೊಂಡು ಕುಂತಿದ್ವಲ್ಲ ಬಾಲು. ಇನ್ನು ನಿನಕಿರ ದೊಡ್ಡವನು ಮಣ್ಣ, ಅವನದು ಮದ್ವೆ ಇಲ್ಲ, ತಂಗಿದು ಇನ್ನೂ ಮದ್ವೆ ಇಲ್ಲ. ನಿನ್ನ ಮದ್ವೆ ಅವಸರ ಏನಿತ್ತಪ್ಪ? ಮಾಡ್ಕೊಂಡ್ಯಾ ಸರಿ, ನಾವು ಬೇಡ ಅಂತ ಹೇಳಲ್ಲ. ನಮ್ಗಾರ ಒಂದು ಮಾತು ಹೇಳಿ, ಏನು ಆಜು ಬಾಜು ಮಾಡಿ ತಿಳ್ಕೊಂಡ್ರು ಯಪ್ಪ. ಅಲ್ವಾ, ಅವಾಗ ಗಂಡಸದನ, ಅವನಿಗಂತೂ ತಿಳಿಯಲ್ಲ. ನೀನು ಒಂದು ಹೆಣ್ಣಾಗಿದ್ದಿ, ನಿನಗೂ ತಿಳಿಯಂಗಿಲ್ಲ. ಅವನು ಕೈ ಹಿಡಿದು ಹಿಂಗ ಮನೆಗೆ ಬರ್ಬೇಕು ಅನ್ನೋದು. ಯಾಕ ನಿನ್ನ ಮನ್ಯಾಗ ನಿನ್ನ ತಂದೆ ತಾಯಿ ಹೇಳೋರು ಕೇಳೋರು ಯಾರು ಇಲ್ಲ ನಿನಗೆ? ಯಾಕೆ ತಿಳಿಯಂಗಿಲ್ಲ? ನಾನು ಎಜುಕೇಟೆಡ್ ಅದೀನಿ, ಎಲ್ಲಾ ತಿಳಿತೈತಿ. ಎಲ್ಲಾ ತಿಳಿದೆ ಇವ್ ನಂಬಿ ಬೆನ್ನಕ್ ಬಂದಿ. ನಾನೇನು ರೋಡಿಗೆ ಬಿದ್ದಕ್ಕೆಲ್ಲ. ನಮ್ಮ ಅಪ್ಪನು ರಗೂಡ ಆಸ್ತಿವಂತರದಾರ. ಎಲ್ಲಾನು ಬಿಟ್ಟು ಇವನ ಬೇಕಂತ ಇವನಿನ್ ಬೆನ್ ಹತ್ತಿ ಬಂದಿನಿ ನಾನು. ಏನೋ ನಿಮ್ ಮಗಳ ಮದ್ವಿ ಬಗ್ಗೆ ಹೇಳತ್ತಿದ್ರಲ್ಲ, ಆಕಿನೂ ಅಷ್ಟ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಲವ್ ಮಾಡಿ ಮದ್ವೆ ಆಗಿ ಹೋಗ್ಕಾಳ. ಯಾಕೆ ವಿಚಾರ ಮಾಡತ್ತೀರಿ? ಏನೇ ಅಂದಿ ನೀನು? ನನ್ನ ಮಗಳನ್ನ ನಿನ್ನಂಗ ಯಾವಂದೋ ಕೈ ಹಿಡ್ದು ಹೋಗ್ಲಿ ಅಂತ? ಏಯ್, ನಮ್ಮ ಮಕ್ಕಳ ನಾವು ನಿನ್ನಂತ ಬುದ್ಧಿಲೇ ಸಲಿವಿಲ್ಲ ಏನು? ನಾವು ಎಷ್ಟು ಗೌರವಿಸ್ತಿದೀವಲ್ಲ, ನಮ್ಮ ಮಕ್ಕಳು ನಮ್ಮ ಮನ್ಯಾಗ ಹಂಗ ಇರ್ತಾವ. ಇದನ್ನ ತಿಳ್ಕೊ. ಕೈ ಹಿಡ್ಕೊಂಬಂದಿದ್ದು ನನ್ನ ಮಗ ಅಂತ ಹೇಳಿ ಸುಮ್ಮನದೀನಿ. ನಾನ್ ನಿನ್ನ ಜಾಗದಾಗ ಬೇರೆ ಯಾರ ನಿಂತಿದ್ರೆ ಹಣೆ ಬರ ನೆಟ್ಟಿಗಿರ್ತಿದ್ದಿಲ್ಲ. ಹುಷಾರ್ಲೆ ಮಾತಾಡು. ಏ ಯವ್ವ, ನೀ ಹಿಂಗ ಮಾತಾಡ್ತಿ ತರ್ಕೊಂಡಿರ್ಲಿಲ್ಲ.
ನಿಮ್ ಮ್ಯಾಲ ನಂಬಿಕೆ ಇಟ್ಕೊಂಡು ಆಕಿನ ಕರ್ಕೊಂಡ್ ಬಂದಿನಿ. ನಮ್ಮ ಮನಿಯೊಳಗ ಕರ್ಕೊಂಡ್ ಬಂದಿನಿ. ಆದ್ರ ನನಗ ಉದಾಹರಣತಿಲ್ಲವ ನೀ. ಅಣ್ಣ ಏಯ್ ತಂಗಿ ಸರಿ ಬಾ. ಯಾಕವ್ವ ಇದೇನ್ ಗಾಬರಿ ಹಿಂಗ್ಯಾಕ್ ಕಣ್ಣ ನೀರ್? ಏನಂತ ಹೇಳು, ನಿಮ್ ತಮ್ಮ ನಮ್ಗೆ ಕೇಳ್ದೆ ಯಾವ್ದೋ ಹುಡುಗಿನ ಕೈ ಹಿಡ್ಕೊಂಡು ಮನೆಗೆ ಮದುವೆ ಮಾಡಿ ಕರ್ಕೊಂಡ್ ಇದಕ್ಕೆ ಕಳಾತಿದೀನಿ ಬರೋಬರಿ ಆತ್ಲಾ. ಅಗದಿ ಖರ್ಚಲ್ ಕಾಂದೆಲ್ಲ ಮದುವೆ ಆಗೈತಿ. ಪದ ಸರಿ ನಡ್ರಿ ಕಾಮ ಊಟ ಮಾಡ್ನು. ಏನ್ ತಲೆ ಕರ್ಸ್ಕೊಳತ್ತೀರಿ? ಏಯ್ ನೀನು ಹಂಗ ಮಾತಾಡ್ತೇಲೋ? ಅಕ್ಕಪಕ್ಕದವ್ರು ಏನಂತಾರಪ್ಪ? ಅವ್ರೇನತ್ತಾರು? ಕಾಮಗ ದೊಡ್ಡ ಮದುವೆ ಮಾಡಿದ್ರ ಕಾಮಗ ತಿತ್ತಾರು, ಹೊಟ್ಟೆ ಉಬ್ಬಿಸ್ಕೊಂಡ್ ಹೋಗ್ತಾರ. ನಮ್ಗೆ ದೇನೆ ಮಾಡಿ ನಮಗ್ ಇರ್ತಾರು, ಹೋಗುದ್ ನಾವು. ಅಗದಿ ಅದಾಗ ಓದತ್ತಿ ಅಲ್ಲ ಅವನ. ಇದು ಐಡಿಯಾ ನನಗ ಬರ್ಲಿಲ್ಲ. ನಮ್ಮ ತಮ್ಮ ಬಲೆ ಹುಷಾರ್ ನೋಡಿ. ನಾ ಅದನ್ನ ಆಗ ಒಂದು ಪ್ಲಾನರ್ ಮಾಡ್ತೀನಿ. ಇಂಥದ್ರ ನಡಿತಂಗಿ ಒಳಗೋನು ನಡಿ ಬರ್ರಿ. ಅಲ್ಲ ಏನ್ರಿ ಇವನು ಹಂಗೆ ಅಂದೋದ್ನಲ್ಲ? ಸಾವಿತ್ರಿ, ಆ ಮಗ ಇದ್ರ ಹಂಗ ಮಾಡಿ ಹೋದ, ಈ ಮಗ ಇದ್ರ ಅದ ಚಲೋ ಆಗೈತೆ ತಂದು ಹೋದ. ಮಕ್ಕಳು ಎರಡು ಒಂದೊಂದು ಥರ ಅದಾವ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗ ಸಾವಿತ್ರಿ? ಈ ರೀತಿ ನಮ್ಮ ಮನೆ ಆದ್ರೆ ಹೆಂಗ್ ಮಾಡು? ನಾಳೆ ಬೆಳಗಾದ್ರ ಜನರಿಗೆ ಮುಖ ಹೆಂಗ್ ತೋರಿಸ್ಲಿ ಅಂತ ನನಗೆ ಹೆದರಿಕೆ ಬಂದೈತೆ ಮರಯ್ಯ, ನನಗೆ ಹೆದರಿಕೆ ಬಂದೈತೆ. ಸಾವಿತ್ರಿ, ನೀ ಮನ್ಯಾಗಿರ್ತಿ, ನಾನು 4 ಮಂದಿ ಹಿರ್ತಾರ ಮಾಡ್ತಾನ. ಆದ್ರ ಮುಂದ್ಯಾಗ ನಿನ್ನ ಮಗ ಹಿಂಗ್ ಮದುವೆ ಆಗಿ ಬಂದಾನಂದ್ರ ನಾ ಏನ್ ಹೇಳ್ಬೇಕು ಜನಕ್ಕೆ? ನನ್ನ ಪರಿಸ್ಥಿತಿ ಹಂಗ. ನಡೀರಿ, ಏನೋ ಆಗಿದ್ದಾಗೋಯ್ತು. ಕರ್ಕೊಂಡ ಬಂದಾನ ಅಂದಾಗ ಒಳ್ಳಿಗೆ ತೆಲಿಗೆ ಕೊಟ್ಟಿವಿ, ಒಣಗಿ ಪೆಟ್ಟಿಗೆ ಯಾಕೆ ಹೆದರ್ಬೇಕು? ಆಕೆ ಸೊಸೆ ಅಂತ ನಾವ ದೊಡ್ಡ ಮನ್ಸು ಮಾಡಿ ಸ್ವೀಕಾರ ಮಾಡಿದ್ರ ಆಯ್ತು. ಅದನ್ನ ಬಿಟ್ರ ಮಾಡಕ್ ಯಾವ ಕೆಲ್ಸನೂ ಉಳ್ದಿಲ್ಲ, ಯಾವ ಕೆಲ್ಸನೂ ಉಳ್ದಿಲ್ಲ. ಹಣೆ ಬರ್ಬೇಕಿದ್ದಂಗ ಆಗತ್ತಾ? ಮರಯ್ಯ, ಬೆಳಿಗ್ಗೆ ಯಾರು ಬಂದು ನಿನ್ನ ಕರೆದು ಹೋದ್ರು, ಪಂಚಾಯತಿ ಐತಿ, ನಿನ್ನ ಪಂಚಾಯತಿ ಕಟ್ಟಿ ಕಡೆ ಕಳಿಸ್ರಿ ಅಂತ. ನೀವು ಹೋಗಪ್ಪ. ಸಾವಿತ್ರಿ, ಪಂಚಾಯತಿ ಕಟ್ಟಿ ಹೋಗೋ ಮನಸ್ಸ ಇಲ್ಲ ನನಗೆ. ಯಾಕಂದ್ರೆ ನನ್ನ ಮನ್ಯಾಗ ಹಿಂಗಾಗೈತಿ. ಅಲ್ಲಿ ಹೆಂಗೆ ಹೋಗಾಕ್ ಬರ್ತೈತಿ? ನಾ ಏನು ಹೋಗುದಿಲ್ಲ. ದೈವದಾಗಿದ್ದಂಗ ಆಗತ್ತಾ? ನೀವು ಹಿರಿಯರ್ ಅನ್ಸ್ಕೊಂಡ್ರಿ, ಹೋಗ್ಲಾರ್ದ ಇಲ್ಲೇ ಹಠಕ್ ಬಿದ್ದು ದುಃಖ ಮಾಡ್ಕೊಂತ ಮನ್ಯಾಗ ಕೂತ್ಕೊಂಡ್ರ ಕೇಳೋರು ಯಾರದಾರ? ಧೈರ್ಯವಾಗಿ ಹೋಗ್ಬರ್ರಿ, ಏನೂ ತಲೆ ಕೆಡ್ಸ್ಕೊಬೇಡ್ರಿ. ನಾನು ಮನೆ ಕಡೆ ಎಲ್ಲ ನೋಡ್ಕೊಂಡು ಆಯ್ತು ಸಾವಿತ್ರಿ, ಹೋಗ್ಬರ್ರಿ. ಅಂದಿನ ಹಿಡಿದು ಇಂದಿನವರೆಗೆ ನೀನು ಮಾತು ಮೀರಿಲ್ಲ. ಆಯ್ತು, ಹೋಗಿ ಬರ್ತೀನಿ. ಆದ್ರೆ ನೀನು ನನಗೆ ಧೈರ್ಯ ತುಂಬಿದಿ. ಮುಂದೆ ಆ ಪರಮಾತ್ಮ ಹೆಂಗೆ ನಡೆಸ್ತಾನ ಹಂಗೆ ನಡೀನು. ಹಾಂ, ಹಡ್ದದ್ದೀವಿ ಅಂದ್ರೆ ಏನು ನಾವು ಎಲ್ಲ ಅವ್ರಿಗೆ ನಾವು ಇರಂಗಿಲ್ಲ. ಅದಕ್ಕೆ ಪರಮಾತ್ಮ ಇರ್ತಾನೆ. ನಾನು ಹೋಗಿ ಬರಲಿ? ಹೋಗಿ ಬಾ, ಯಾವುದೂ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹಾಂ, ನಾನು ಹೋಗಿ ಬರ್ತೀನಿ. ರೀ, ಏನ ಎಷ್ಟ್ ದಿನ ಅಂತ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ? ಇಷ್ಟ್ ವರ್ಷ ಆಯ್ತು ಎಕ್ಸಾಮ್ ಬರದ್ರಿ, ಏನೂ ಆಗಿಲ್ಲ ಅಲ್ರಿ? ಈಗ ಮದ್ವಿ ಬೇರೆ ಆಗೈತಿ, ಹಿಂಗ ಎಷ್ಟ್ ದಿನ ಅಂತಿರುದು? ಮತ್ತ ನಾನು ಏನ್ ಮಾಡಂದೀಗ? ಏನ್ ಮಾಡಂದಿ ಅಂದ್ರ ರಗಡ ಆಸ್ತಿ ಐತಿ, ಅಂತಸ್ತ ಐತಿ. ಅಲ್ಲ ಪಾಲಕ್ ಕೇಳ್ರಲ್ಲ, ಬಿಸ್ನೆಸ್ ಮಾಡಕ್ ಬರ್ತೈತಿ. ನಮ್ಮ ಅಪ್ಪ ಊರಾಗ ಹಿರ್ತಾನ ಮಾಡ್ತಾನ. ಒಮ್ಮೆ ಪಾಲಕ್ ಕೇರ್ ಹೆಂಗ್ ಕೊಡ್ತಾನು? ಹಿರ್ತನ ಮಾಡಿದ್ರೆ ಏನಾಯ್ತು? ನಮ್ ಫ್ಯೂಚರ್ ನಾವ್ ನೋಡ್ಕೊಳ್ಬೇಕಲ್ರಿ. ಅಲ್ಲ, ರಗಡ ಬ್ಯಾರೆ ಆದವ್ರನ್ನ ಒಂದ್ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ ಬರ್ತಾನ. ನಾವ ಹಿಂಗ ಮಾಡ್ರ ನಮ್ಮ ಅಪ್ಪನ ಮರ್ಯಾದೆ ನಾವ ಕದಂಗ ಆಗೋದಲ್ಲ. ಮಾನ ಮರ್ಯಾದೆ ಎಲ್ಲ ತಗೊಂಡು ಏನ್ ಮಾಡುದು? ನಮ್ ಫ್ಯೂಚರ್ ನಾವ್ ನೋಡ್ಕೊಳ್ಬೇಕು. ಈಗ ಇಬ್ರದಿವಿ, ನಾಳೆ ಮಕ್ಳು ಮರಿ ಹುಟ್ಟುದು ಅಂದ್ರ ಹೆಂಗ್ ಸಾಲಿ ಕಲ್ಸುದು, ಹೆಂಗ್ ಫೀಸ್ ತುಂಬುದು? ಹೌದು, ನೀ ಹೇಳಿದ್ರಾಗ ಆಗ್ತೈತಿ ಕರೆ. ಆದ್ರ ಇದನ್ನೆಲ್ಲ ಮಾಡ್ರಿ ಅಂದ್ರೆ ಮತ್ ನಮ್ಮ ಅವ್ವ ಅಪ್ಪ ಒಂಥರ ಆಗ್ಬಿಡ್ತಾರ ರೀ. ಅವ್ರು ಏನು ಅನ್ಕೊಳಂಗಿಲ್ಲ. ಅವ್ರು ನಿಮ್ಮ ಖರೆ ಲವ್ ಮಾಡಾತಿದ್ರಂದ್ರ ನೀವ್ ಹೇಳ್ದಂಗ ಕೇಳ್ತಾರ. ನನ್ ಮಾತ್ ನೀವ್ ಕೇಳ್ರಿ. ಈ ಎಕ್ಸಾಮ್ಗಳು, ಗೌರ್ಮೆಂಟ್ ಎಕ್ಸಾಮ್ಗಳು ನೀವ್ ಎಷ್ಟು ಪ್ರಯತ್ನ ಮಾಡಿದ್ರು ಆಗುದು ಅಷ್ಟ್ರಾಗೆ ಐತಿ. ಒಟ್ ಫಿಕ್ಸ್ ಆಗಿಬಿಟ್ಟು ನೀ ಬಿಸ್ನೆಸ್ ಮಾಡ್ಬೇಕಂತೇಳಿ. ಬಿಸ್ನೆಸ್ ಮಾಡ್ರಿ, ಬಿಸ್ನೆಸ್ ನಿಮ್ನ ಎಲ್ಲೋ ತಗೊಂಡ್ ಹೋಗ್ತೈತಿ. ನನ್ ಮಾತ್ ನೀವ್ ಕೇಳ್ತಿರಲ್ಲೋ? ಹೌದು, ಎಷ್ಟ್ ಬೇಕಾಕೈತಿ ಅದಕ್ಕೆ? ಎಷ್ಟ್ ಬೇಕಾಗ್ತೈತಿ? ನೀವ್ ಯಾಕ ರೊಕ್ಕ ಕೇಳ್ತೀರಿ? ರೊಕ್ಕ ಬ್ಯಾಡ್ ನಮಗ. ನಮ್ ಪಾಲ್ ಎಷ್ಟ್ ಬರ್ತಿತ್ಲಾ ಅಷ್ಟ್ ತಗೊಂಡ್ಬಿಡ್ರಿ. ಸಾಲ ತೊಗೊಂಬಿಡ್ನ? ಹಾ ಆಯ್ತು, ನಿನಗೂ ಒಳಗ ಬಾಳ ಚಂದನ ಐಡಿಯಾ ಐತಾವ. ಆಯ್ತಾ, ತೊಗೊಂಬಿಡ್ರಿ.
ಯಾಪ ಏ ಅಪ್ಪ ಏ ಅಪ್ಪ ಏನಪ್ಪ ನೀವ್ ಒಂದಿಟ ಬಾಯಿ ನಿನ್ ಜೋಡಿ ಮಾತಾಡ್ಬೇಕು. ಹಗ್ಗ ಅವಶ್ಯಕತ್ತೇನಿ ಏನ್ ಮಾತಾಡ್ದತಿ? ಮಾಮಾರಿ ಎದಕ್ಕಂತ ಕೇಳಿದ್ರೆ ಏನ್ರಿ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ಬೇಕ್ರಿ, ಸ್ವಲ್ಪ ಬರ್ರಿ. ಹಿಂಗತ್ತೇನವ? ಆಯ್ತಳ ಬನ್ನಿ. ಏನ್ ಮಾತಾಡ್ದತ್ತೋ ಏನಿಲ್ಲ. ಏನತ್ತ ತಂಗಿ? ಅಪ್ಪ ನಾನು ಎಷ್ಟೋ ಗೌರ್ಮೆಂಟ್ ನೌಕರಿ ಟ್ರೈ ಮಾಡೀನಿ, ಇನ್ನೂ ಓದಾಕ್ತೇನೆ, ಒಂದು ನೌಕರಿ ಸಿಗಾಕ್ ತಯಾರಿಲ್ಲ. ಅದಕ್ಕೆ ನಾನು ಸಿಟಿಯಾಗ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡೇನಿ. ಹೌದಾ ತಮ್ಮ, ಬಿಸ್ನೆಸ್ ಮಾಡ್ತನತಿ ಭಾಳ ಒಳ್ಳೇದಾತ. ಎಟ್ ಬೇಕು ರೊಕ್ಕ? ಮಾಮಾರಿ ಬಿಸ್ನೆಸ್ಸಿಗೆ ಅಷ್ಟು ಇಷ್ಟು ಅಂತ ಲೆಕ್ಕ ಇರಂಗಿಲ್ರಿ, ಅದಕ್ಕ ಹಂಗ ಹಾಕ್ತಾನೆ ಇರ್ಬೇಕು, ಹಂಗ ತಕ್ಕೋತಾನೆ ಇರ್ಬೇಕು. ಅದಕ್ಕ ಹೇಳಾತೀನ್ರಿ ನಾ ನಿಮ್ಗ, ರೊಕ್ಕದಕಿತ ನಮ್ ಪಾಲ್ ನಮ್ಗ ಭಾಗ ಮಾಡಿ ಕೊಟ್ಬಿಡ್ರಿ. ಏನ್ ಬಾ ಏನ್ ಮಾತಾಡಕತ್ತದಿ? ಏನ ಹಿರಿಯವನ ಮದುವೆ ಆಗಿಲ್ಲ, ಸಣ್ಣ ನನ್ನ ಮಗಳದ ಮದುವೆ ಆಗಿಲ್ಲ, ನಿನ್ನೆ ಮೊನ್ನೆ ಬಂದದಿ, ಇವತ್ತಿನ ದಿವಸ ಪಾಲ ಕೇಳ್ತಿ ಅಂದ್ರೆ ಹೆಂಗಕ್ಕತ್ತಿ ನೋಡುವ. ನಿನ್ನ ನೋಡಿ ಯಾರೇ ಕಲ್ತಾರೋ ಹಂಗ ಮಾಡಕ್ ಹೋಗ್ಬಾರ್ದು. ಇನ್ನ ನೀವ್ ಏನಾರ ಬಿಸ್ನೆಸ್ ಮಾಡ್ತಂದ್ರ ₹4 ಕೊಡ್ತೀನಿ, ಮಾಡಿ. ಮನಿ ಹೊಡಿ ಕೆಲಸ ಮಾಡಬೇಡ, ಮನಿ ಬೆಳಗೂ ಕೆಲಸ ಮಾಡ್ಬೇಕು. ಮನಿ ಮುರಾತಿನ ರೀ ಕೇಳಿದ್ರೇನ್ರಿ ನಿಮ್ಮ ಅಪ್ಪನ ಮಾತ? ಮನಿ ಮುರಾತಿನ ಅನ್ನಕ ನಾವೇನ್ ನಿಮ್ಗ ಅನ್ಯಾಯ ಮಾಡಿ ಹೊರಗ್ ಹಾಕತ್ತೀವ? ಇಲ್ಲ, ನಮ್ ಪಾಲಿನ ಭಾಗ ನಾವ್ ಕೇಳಾತೀವಿ. ಇದ್ರಾಗ ಏನ್ ತಪ್ಪದರಿ ಮಾಮಾರಿ? ಅಪ್ಪ ಆಕಿ ಹೇಳೋದ್ರ ಏನ್ ತಪ್ಪೈತಿ? ಆಕಿ ನನ್ನ ಜೀವನ ಉದ್ದಾರ ಆಗ್ಲತ್ತ ನನಗ್ ಹೇಳಾಕ್ತಾಳ. ನೀ ಮಾತಾಡೋದು ಸರಿ ಐತಿ. ಮುತ್ತು ಕೊಡೋರು ಬರಾತ್ಲೆ ತುತ್ತು ಕೊಡೋರ್ನ ಮರತ್ರತ್ತ, ಹಂಗಾಗೈತಿ ಈ ಜಗತ್ತ. ಏ ಸಾವಿತ್ರಿ, ಸಾವಿತ್ರಿ ಬಾ ಇಲ್ಲಿ. ನಿನ್ನ ಸಸಿ ಏನ್ ಮಾತಾಡಕತ್ತಾಳ ನೋಡು, ಆಕಿಗೆ ಪಾಲ್ ಬೇಕಾಗಿತ್ತ. ಮನೆಗ ಅಣ್ಣ ತಮ್ಮದವ್ರು ಎಷ್ಟ ತಮಾಷೆ ಮಾಡಿದ್ರು, ಎಷ್ಟ ಜಗಳ ಆಡಿದ್ರು, ಒಂದು ದಿನ ಪಾಲಿನ ಬಗ್ಗೆ ವಿಚಾರ ಮಾಡಿಲ್ಲ ನಾವು. ಕೈ ಮುಗಿತೀನಿ ಹುಡುಗಿ, ಬಂದು 2 ದಿನದಾಗ ಮನಿ ಒಡೆ ಕೆಲಸ ಮಾಡ್ಬೇಡವ, ಬೇಕಾದ್ರೆ ನಿನ್ ಕಾಲ ಕೊಡ್ತಿದ್ ಬ್ಯಾಡ್ತಾಯಿ, ಪಾಲ್ಗೆ ಕೇಳ್ಬೇಡ. ಅಪ್ಪ ರೊಕ್ಕ ಬೇಕಂದ್ರೆ ನಿಮ್ಮಪ್ಪ ಸಾಲ ಮಾಡಿರೋದು ಅದ್ ಕೊಡ್ತಾನ, ಪಾಲ ಒಂದು ಕೇಳ್ದ ನೋಡ್ವಾ, ರಾಕ್ ಕಾಪಾಕರ ಬೇಕಾಗಿಲ್ಲ. ನೀವು ಮೊದಲು ಹಿಂಗ ಅಳುದು ಕರೀದು ನಾಟಕ ಮಾಡೋದು ಬರ್ರಿ. ಅಲ್ಲ, ಮಗ ಉದ್ದಾರ ಆಗ್ತಾನು ಬೆಳಿತಾನಂತ ನಿಮ್ಗೆ ಆಗಿ ಬರುದಲ್ಲ. ನಾನು ಹಿಂತಿ ಏನ್ ತಪ್ಪ ಹೇಳು? ನಮ್ಮ ಪಾಲಿಗೆ ಜಾಸ್ತಿ ಬರೋದನ್ನ ಆಕೆ ಕೇಳು. ಹಿಂದೇಳಿ ನಮ್ಗೆ ಏನಕ್ಕೆ ಬರ್ಬೇಕಾಗಿತ್ತು ಅದು ಬರ್ತತಿ. ನೀನು ಕೊಡಕ್ ನಾವಲ್ಲೇ ಅಂದಿದ್ದು. ನಿಮ್ಮಪ್ಪ ಊರಾಗ ಮರ್ಯಾದಿಸ್ತ ಮನುಷ್ಯ, 4 ಮಂದಿಗೆ ಪಂಚಾಯತಿ ಮಾಡವ. ಈಗ್ಲೇ ನೀವು ಮನಿ ಒಡಕ್ ಮಾಡಿದ್ರ ನೋಡಿದ್ 4 ಮಂದಿ ನಿಮ್ಮಪ್ಪ ನಗ್ತಾರು. ಈಗ್ಲೇ ಮನಿ ಒಡಕಾಗೈತಿ, ಇವ್ರದೇನು ಪಂಚಾಯತಿ ಕೇಳೋದು ಅಂತ ಅರ್ಥ ಅತ್ತಿರಿ. ಮಂದಿ ಹೆಂಗಿದ್ರು ನಗ್ತಾರೆ, ನೀವು ಉಪವಾಸ ಇದ್ರು ನಗ್ತಾರ, ಹೊಟ್ಟಿ ತುಂಬಾ ತಿಂದ್ರು ನಗ್ತಾರೆ. ಮಂದಿದ್ ಕಟ್ಕೊಂಡು ನಾವ್ ಜೀವನ ಮಾಡಕ್ ಆಗಲ್ರಿ. ನಾವೇನ್ ಕೇಳಾತಿರೋದು? ಅಲ್ಲ, ನೀವು ನನ್ನ ಎಷ್ಟ್ ಸುಮಾರ್ ಮಾಡಿಡಾತಿರಿ, ಕಾಲಿಗೆ ಬೀಳ್ತೀನಿ ಅಂತೀರಿ, ಕೈ ಹೀಗ ಮುಗಿತೀರಿ. ನನ್ ಏನಂತ ತಿಳ್ಕೊಂಡಿರಿ ನೀವು? ನಾನ್ ಹೇಳಾತಿರೋದು ನನ್ ಗಂಡ ಬಿಸ್ನೆಸ್ ಮಾಡ್ಬೇಕು, ಅದಕ್ಕ ನಮ್ ಪಾಲಿನ ಭಾಗ ಮಾಡಿಕೊಡ್ರಿ ಅಂತ ಅಷ್ಟೇ ಹೇಳಾತಿರೋದು. ಸಾವಿತ್ರಿ, ನಮ್ಮ ಮಕ್ಕಳ ನಮ್ಮ ಕೈಯಾಗಿಲ್ಲ ಅಂದ್ರೆ ಬಂದವ್ರು ಯಾರ? ಹಡದ ಮಕ್ಕಳ ನಮ್ಗಿರೋದು ಮಾತಾಡಕತ್ಯಾರ. ನೀ ಯಾಕೆ ಅವಳು ಕಾಲ್ ಬೀಳ್ತನತಿ? ಗುಡ್ದಂಗ ಅದನ್ನೆಲ್ಲ ಏನೇ ಮಾಡ್ಲಿ, ಮನಿ ಮರ್ಯಾದೆ ಹೋಗುತ್ತ ಅಂದ್ರೆ ಇನ್ನೇನ್ರಿ ಮಾಡ್ಲಿ? ಏನಾಗೈತಿ ಹಿಂಗ್ಯಾಕ್ ಅಳಾತೀರಿ? ನಿಮ್ ತಮ್ಮ ಆಸ್ತಿ ಭಾಗ ಮಾಡು ಅನ್ನಕತ್ತಾನು. ಏನ್ ಮಾಡ್ಬೇಕಂತ ದಿಕ್ಕರಿಲ್ಲಾರ ನಿಂತೀವಿ. ಅದ್ರಾಗ ಏನೈತಿ? ಯಾವಾಗಾದ್ರೂ ಕೊಡದೈತಿ, ಕೊಡ್ದು ಅವ್ಗೆ ಎಟ್ ಬರತ್ತೆ ಅವ್ನ್ ಕೊಡ್ರಿ, ನನಗೆ ಎಟ್ ಬರತ್ತೆ ನನಗ್ ಕೊಡ್ರಿ. ಕಣ ನೀ ಹೇಳೋದು ಬರೋಬರ ಐತಿ ನೋಡ್ರಿ. ಅದಕ್ಕ ಅವ್ರಿಗೆ ಇವತ್ತಕ ಹೇಳಾಕ್ತಿದ್ನಿ, ನೀನೋ ದೊಡ್ಡವಾಗಿ ತಿಳಿಸಿ ಹೇಳೋರಿ. ತಿಳಿಸಿ ಏನಕ್ಕೆ ಹೇಳ್ತಿ? ನಿನಗ ಬರೋಬರಿ ಐತಿ, ಮತ್ತ ಅವ್ನ್ ಕೊಟ್ಟು ಬಿಡ್ರಿ. ಮತ್ತೇನ ಮನ ಇದನ್ನೇನ ತಲೆ ಕರ್ಸ್ಕೊತ್ತ ಅಳ್ಕೊತ್ ಕರ್ಕೊತ್ತ. ಅಣ್ಣ ಹಂಗೆ ಕಚ್ಚಾಡ್ಲತ್ತೀರಿ. ನಂದು ಮದುವೆ ಆಗಿಲ್ಲ, ಅಣ್ಣನ್ ಮದುವೆ ಆಗಿಲ್ಲ, ಮದುವೆ ಆಗತ್ತಂತ ತಡ್ರಿ. ಅಲ್ಲ ಅವಪ್ಪನ ಮನ್ಸು ಯಾಕೆ ನೋಯ್ಸಾಕತ್ತೀರಿ? ತಂಗಿ, ನೀನು ಸಂಬಂಧ ಇಲ್ಲ, ಸೋತಿರಲ್ಲ, ನಡ್ಬಾಕ್ ಬಂದ್ ಮಾತಾಡೋದು ನಿನಗೆ ಅಧಿಕಾರ ಇಲ್ಲ. ಅಲ್ಲಿ ಸುಮ್ ಮನ್ಯಾಗ ಕುಂಡ್ರವನಿ ಮಾತಾಡಬೇಡ ಇಲ್ಲಿ. ಸಾವಿತ್ರಿ, ಇವರು ಪಾಲ ಕೇಳಾಕತ್ತಾರ, ಪಾಲ ಕೊಟ್ಟು ಬಿಡುನು. ನೀವ್ ಹೆಂಗಂತೀರಿ ಹಂಗ ಆಯ್ತು, ಯಾವಾಗೂ ನನ್ನ ಮಾತು ಮೀರಿಲ್ಲ. ಈಗ 20 ಎಕರೆ ಜಮೀನು ಐತಿ, ಅವಾಗ 10 ಎಕರೆ ಕೊಡುನು, ಇವಂಗ 10 ಎಕರೆ ಕೊಡುನು. ಮನಸ್ಸಿದ್ರ ಅದ್ರಾಗ ನಮಗೊಂದು 5 ಎಕರೆ ಇಡುವಾರ ರೊಕ್ಕ ಅದಾವ, ಒಂದು 50 ಲಕ್ಷ ರೂಪಾಯಿ ಅದಾವ. ಅವಾಗೊಂದು 25, ಅವಾಗೊಂದು 25 ಹಾಕಾವ. ಅವ್ರಿಬ್ರದ್ದು ಮನಸ್ಸಿದ್ರ ಮಗಳಿಗೆ ನಮಗ ಇಡುವಾರ. ನಾ ಇದ್ದದ್ದು ಫ್ಯಾಕ್ಟ್ ಹೇಳೀನಿ.
ಇನ್ನು ಮುಂದೆ ಅವ್ರಿಗೆ ಬಿಟ್ಟು ಕೊಟ್ಟು ವಿಷಯ. ಅಲ್ರಿ ಮಾಮರ ಇಬ್ರು ಗಂಡ್ಮಕ್ಳು ಅದಾರ ನಿಮಗ, ಅವನಿಗೆ 10 ಎಕರೆ ಇವನಿಗೆ 10 ಎಕರೆ ಮುಗಿತ ಅಲ್ಲಿಗೆ. ನಿಮ್ಗೆ ಯಾಕೆ 5 ಎಕರೆ ಬೇಕು? ರೊಕ್ಕದಾಗೂ ಪಾಲ ಕೇಳತ್ತೀರಿ. ನನಗ್ ಗೊತ್ತಾಯ್ತು ನೀವ್ ಎದಕ್ ಪಾಲ ಕೇಳತ್ತೀರತ್ತ. ಅದೆಲ್ಲ ಸೀನೇ ಇಲ್ಲ. ಇಲ್ಲಿ ನೋಡ್ರಿ, ನಾವಂತೂ ಸಿಟ್ಟಾಗಿರೋರು, ಬಿಸ್ನೆಸ್ ಮಾಡೋರು, ನಮ್ಗಂತೂ ಟೈಮ ಇರೋದಿಲ್ಲ ಏನ್ರಿ? ಹೌದ್ ನೀ ಹೇಳು ಬರಬರ. ಹಾ, ಇಲ್ಲಿ ಮಾವಾರ್ ಇರ್ತಾರ್ರಿ, ಅವ್ರ ನಿಮ್ ನೋಡ್ಕೊಂತಾರೆ. ನೋಡಪ್ಪ, ನಿಮ್ಮಿಬ್ಬರಿಗೂ ಪಾಲ ಮಾಡಿ ಕೊಡ್ತೀನಿ. ಈ ಮುಪ್ಪಾನ ವಯಸ್ಸಿನಾಗ ನಾನು ಹೇಳ್ತೇನೆ, ನನ್ನ ಯಾರ್ಯಾರೇ ಜೋಪಾನ ಮಾಡ್ರಿ. ಆದ್ರೆ ಈ ಮಗಳನ್ನ ಮದುವೆ ಮಾಡಿ ಕೊಡ್ತಕ್ಕ ಇಬ್ರು ಜವಾಬ್ದಾರಿ ಮಾಡ್ರಿ. ಯಾಕಂದ್ರೆ ಈ ಹುಡುಗಿ ಮೇಲೆ ಅನ್ಯಾಯ ಮಾಡಬೇಡಿ. ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ತೀನಿಪ್ಪ. ನೀ ಯಾಕೆ ಕಳಾತದಿ? ನಾ ಅದನ್ನ ಹೇಳ, ನಾ ಇರ್ತನು, ನೀ ಚಿಂತೆ ಮಾಡಬೇಡಿ. ಎದಕ್ಕೆ ಕಳಾತದಿ? ಆಯ್ತಪ್ಪ, ನೀರ ದೊಡ್ಡ ಮನಸ್ಸು ಮಾಡಿದಲ್ಲ ಸಾಕು. ದೊಡ್ಡ ಮಗ ರೀ, ಜೋಪಾನ ಮಾಡ್ತೀನಂದಲ್ಲ ಸಾಕು ಸಾಕು ಸಾಕು. ನಮಸ್ಕಾರ ರೀ. ನಮಸ್ಕಾರ ರೀ. ಕುಂಡ್ರಪ್ಪ, ಹೆಂಗ್ ನಡ್ದದ್ರಿ? ಆರಾಮತಿ. ಸಾವಿತ್ರಿ, ಓರಿ ಒಂದ್ ಚರಿಗೆ ನೀರ್ ತಗೊಂಬಾರ. ಹಾ ಆಯ್ತು. ಈರಾಣಿ ಇಲ್ವೇನ್ರಿ? ಆಚೆ ಕಡೆ ತೋಟಕ್ಕೆ ಹೋಗ್ಯಾನಪ್ಪ. ಹೌದ್ರಿ. ಅವು ತೊಗರಿ ಟ್ರಕ ಬಂದಾವ ತೋರಿ. ಬ್ಯಾಡಪ್ಪ, ಈರಪ್ಪನ ಕೈಯಾಗ ಕೊಡಕತ್ತ. ಹಿಡ್ರಿ ತೋರಿ. ನೀರ್ ಕುಡಿ, ಹಿಂದಾಡಿ ಕುಡಿ, ನೀರ್ ಕುಡಿ. ಅಲ್ಲ ತೊಗರಿ ರೊಕ್ಕ ಕೊಡಕ್ ಬಂದಾನ ಈರಪ್ಪಗ. ಹೌದಾ? ಒಳ್ಳೇದೇ ಆಯ್ತು. ಅವನ್ ಕೈಯಾಗ ಕೊಡತ್ ಹೇಳಿ. ಯಾಕ್ರಿ ಮನೆಗ್ ಹಿರಿಯರ್ ನೀವು, ಮತ್ತ ಮೊದಲಿಂದ ಅದ ಪಾಲ್ಸ್ಕೊತ್ ಬಂದಿರಿ, ಅದನ್ನ ಮಾಡಕ್ ಬಂದನವ. ತಪ್ಪೇನಾಯ್ತು? ಇಸ್ಕೋರಿ. ಮಗ ಇರ್ತಾನ ಮಾಡ್ತಾನಲ್ಲ. ಹಿಡ್ರಿ, ಅವ ಬೇರೆ ಅಲ್ಲ ನೀವು ಬೇರೆ ಅಲ್ಲ, ಹಿಡ್ರಿ. ಆಯ್ತು, ಇರ್ಲಿಪ್ಪ. ನಾ ನಡಿಲ್ರ. ಇದು ಹೋದ ವರ್ಷ ಪಟ್ಟಿ ಕೊಟ್ಟಿದ್ರಿ, ಮತ್ತೆ ಈ ವರ್ಷ ಸ್ವಲ್ಪ ಜಾತ್ರೆಗೆ ಪಟ್ಟಿ ಕೊಡ್ರಿ. ಹೋದ ವರ್ಷ ಎಲ್ಲ ಹಿರ್ತಾನ ನನ್ನ ಕೈಯಾಗಿತ್ತು. ಹಾ ರೀ. ಈಗೆಲ್ಲ ಮಕ್ಳು ಬೇರೆಗ್ಯಾರ. ನನ್ನ ದೊಡ್ಡ ಮಗನ ಕೈಯಾಗ ಈರಣ್ಣ ಕೈಯಾಗ ಇರ್ತಾನತಿ. ಹಾ ರೀ. ಆದ್ರ ಅವನ ಕೇಳ್ಬೇಕು ಪಟ್ಟಿ. ಪಟ್ಟಿ ಕೊಡು ತಾಕತ್ ನನಗಿಲ್ಲ. ಹೆಂಗಂತೆ? ಏನ್ರಿ ನೀವ್ ಏನಂತ ಮಾತಾಡ್ತೀರಿ? ಮೊದಲಿಂದ ನೀವೇ ಹಿರಿತನ ಮಾಡ್ರಿ. ಮಕ್ಳು ಮುಂದೆ ಹಿಂಗೆಲ್ಲ ಮಾತಾಡ್ಬಾರ್ದು. ಮಗ ನಮ್ ದೊಡ್ಡ ಮಗ ಬೇರೆ ಅದನ್ನೇನ್ರಿ? ನಾವ್ ಏನ್ ಹೇಳಿದ್ರು ಕೇಳ್ತಾನ. ಸರಿ. ಅಲ್ರಿ, ವಯಸ್ಸಿನಾಗ ನಾ ಸಣ್ಣ ಓದಿನಿ, ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಹೇಳಪ್ಪ. ಅಲ್ರಿ, ವಯಸ್ಸಿಗೆ ಬಂದ್ ಹುಡುಗಿ ಮನ್ಯಾಗ ಇಟ್ಕೊಂಡ್ರಿ, 4 ಮಂದಿ ಏನಂದಾರ? ಬರ್ತೀನ್ರಿ. ಸಾವಿತ್ರಿ, ತಂಗಿ ಲಕ್ಷ್ಮಿ, ಸ್ವಲ್ಪ ಒಳಗೆ ಹೋಗವ, ಒಳಗೆ ಹೋಗು. ಸಾವಿತ್ರಿ, ಊರ್ ಮಂದಿ ಮಾತಾಡಂಗಾತ ನಮ್ಮ ಮನಿ ತಂದ. ಆದ್ರ ಪಾಪವ ದುಡ್ಡು ಕೊಡಾಕ್ ಬಂದವ ನನ್ನ ಮಗಳ ಬದಲು ಏನೇನೋ ಒಂದು ಹೋದ. ಬೆಳದ್ ನಿತ್ತಾಳ, ಮೊದಲು ಮದುವೆ ಮಾಡತ್ತಾರ. ಆದ್ರೆ ನನ್ನ ಕೈಯಾನ ಇರ್ತಾನೆಲ್ಲ ಮಕ್ಕಳ ಕೈಯಾಗ ಕೊಟ್ಟು ಬಿಟ್ಟು. ಆದ್ರೆ ನನ್ನ ಕೈಯಾಗ ಕಾಸಿದ್ರ ನನ್ನ ಮಗಳ ಮದುವೆ ಅದ್ದೂರಾಗಿ ಮಾಡ್ತಿದ್ದೆ. ಆದ್ರೆ ಸಾವಿತ್ರಿ, ಹೆಂಗಿದ್ದವ, ಹೆಂಗಾದ ನಿನ್ನ ಗಂಡ? ನೀನೇ ಹೇಳು. ನನಗ ಯಾವ ದಿಕ್ಕೂ ತೋತಲ್ದಂಗಾಗೈತಿ, ನನಗೇನೂ ತಿಳಿಲ್ದಂಗಾಗೈತಿ. ಧೈರ್ಯ ಬಿಡ್ಬೇಡ್ರಿ. ಮಗ ಹೆಂಗು ನಾವ್ ಹೇಳ್ದಂಗೆ ಕೇಳ್ತಾನ. ಅವ ದೊಡ್ಡವನ್ ಬರ್ಲಿ, ಮಾತುಕತೆ ಆಡೋಣ. ಹಂಗಂತ ನೀವು ಧೈರ್ಯ ಬಿಟ್ರ ಮನೆಗೆ ಹೆಣ್ಣೆಂಗ್ಸು ನಾನು ಹೆಂಗ್ ಮಾಡ್ಲಿ? ಇರ್ಲಿ, ಮಗ ಮಾತು ಕೇಳ್ತಾನಂತೇನು? ಯಾಕೆ ಕೇಳ್ಬಾರ್ದು? ನಮ್ಮನ್ನ ಮನೆಗೆ ಇಟ್ಕೊಂಡು ಅನ್ನ ಹಾಕಕತ್ತಾನಂದ್ರೆ ಅದೊಂದು ಮಾತು ಕೇಳ್ದೆ ಇರ್ತಾನೇನ್ರಿ? ಆಯ್ತು, ಅಷ್ಟೇ ನಿನ್ನ ಮಾತಿನ ಮೇಲೆ ವಿಶ್ವಾಸ ಐತಿ. ಇರ್ಲಿ, ಧೈರ್ಯ ತಂದ್ಕೊಡ್ರಿ. ಏನಪ್ಪಾ? ನೀರ್ ತುಂಬಾ. ಆಯ್ತಪ್ಪ, ತಂದೆ. ಮಗ ಬಂದಾನ. ಅವ ರಾಮು ಬಂದಿರ್ತ ರೊಕ್ಕ ಕೊಟ್ಟಾನ. ಬಂದಿದ್ನಪ್ಪ, ರೊಕ್ಕ ಕೊಟ್ಟಾನ. ಕೊಡ್ಲ ಕೊಡ್ತೀನಿ. ಸರಿ.
ಎಷ್ಟ 50 ಕೊಡ್ಬೇಕಾಗಿತ್ತು. 5 ಕಡಿಮೆ ಅದಾವಲ್ಲ ಇದ್ರಾಗ. ಅದು ಜಾತ್ರೆ ಐತೆ ಅಂದ್ರ ಮಗ, ಅದಕ್ಕೆ ನಿಮ್ಮ ಅಪ್ಪನ ಮರ್ಯಾದೆ ಪ್ರಶ್ನೆ ಅಂತ 5,000 ರೂಪಾಯಿ ತೆಗೆದು ಕೊಟ್ಬಿಟ್ಟೆ ಅವರಿಗೆ ಜಾತ್ರೆಗೆ. ಯಾರು ಕೇಳ್ಬೇಕು ಯಾರು ಕೇಳಬಾರ್ದು ಅನ್ನೋದು ಅರಿಬೇಕು ಮೊದಲ. ಹಗಲ ರಾತ್ರಿ ನಾವು ದುಡಿದು ಸಿಕ್ಕಂದ ಮಂದಿಗೆ ರೊಕ್ಕ ಕೊಟ್ರೆ ಹೆಂಗ? ಒಂದ್ ಸ್ವಲ್ಪ ಅರಿವತ್ತೇನ ನಾನು ಕೇಳಿ ಕೊಡ್ಬೇಕು ಕೊಡಬಾರ್ದು ಅನ್ನೋದು ನಿನಗರ ತಿಳ್ಬೇಕಲ್ಲ. ನಿಮಗ ಇಲ್ಲಿ ಮನ್ಯಾಗ ಕುಂಡಿಸಿ ಕೂಳ್ ಹಾಕೋದ ವಜನ್ ನನಗ. ಅಂತದ್ರಾಗ ಇಂಥ ಕೆಲಸ ಮಾಡ್ತೀರಿ ನೀವು. ಸ್ವಲ್ಪ ಐತನ ಬುದ್ಧಿ. 4-5 ತಿಂಗಳು 8 ತಿಂಗಳ ಆತ ತೊಗರಿ ರೊಕ್ಕ ರಾಶಿ ಮಾಡ್ಕೊತ ಬಂದಾನಿ. ಅಲ್ಲಿ ಹಗಲ ರಾತ್ರಿ ಬಿತ್ತಾನಿ. ಅರಿವತ್ತೇನ ಯಾರು ಕೇಳ್ಕೊಟ್ರ ರೊಕ್ಕ? ನೋಡಪ್ಪ, ನಿಮ್ಮಪ್ಪ ಇಲ್ಲಿ ತನ ಹಿರಿತನ ಮಾಡ್ಕೊಂಡು ಬಂದಾರ, ಹಂಗಂತ ಹೇಳಿ ಒಂದ್ 5,000 ರೂಪಾಯಿ ಕೊಟ್ಟಿವಿ. ಅದು ಯಾವ ದೊಡ್ಡ ವಿಷಯ? ಏನು ನಮ್ಗೆ ಎಷ್ಟು ಕೊಡೋಷ್ಟು ನಮ್ಗೆ ಯಾವುದು ಅಧಿಕಾರ ಇಲ್ಲ ಮನ್ಯಾಗ. ಅಧಿಕಾರಿ ಅದಕ್ಕೆ ಇರ್ತತಿ. ದುಡ್ಯಾರ ಯಾರು, ದುಃಖ ಬಡ್ಯಾರ ಯಾರ? ಮಾಡೋಣ ಎಲ್ಲ ಮಾಡಿ ನಡ್ಸಾತೇನಿ. ಕೂಳ್ ಹಾಕತ್ತೇನಲ್ಲ ನಿಮಗ ದಿನ ತಿತ್ತಿರ ಇಲ್ಲ. ಮನುಷ್ಯರ ಅರಿವು ಬಡಿಬೇಕ. ನನ್ನ ಕೈಯಾಗ ದುಡ್ಡು ಕೊಡ್ಬೇಕು ಅನ್ನೋದು ಮೊದಲು ನಿನಗ್ ತಿಳಿಬೇಕ. ಇರ್ಲಿಪ್ಪ, ಸುತ್ತಿ ಬಳಸಿ ಮಾತಾಡ್ಬೇಡ. ಅದಕ್ಕೆ ನಾ ಸಾವಿತ್ರಿ ಹೇಳಿನಿ, ಬ್ಯಾಡ ಹಣ ಕೊಡಬೇಡ, ಮಗನ ಕೇಳಿ ಕೊಡು ಉದ್ದೇಶದಿಂದ. ಇವತ್ತು ಒಂದು ತಪ್ಪು ಮಾಡಿದಿಲ್ಲ, ಯಾವತ್ತೂ ನಿನ್ನ ತಾಯಿ ನಾನು ಎಂದೂ ತಪ್ಪು ಮಾಡುವುದಿಲ್ಲ, ಎಂದೂ ತಪ್ಪು. ಯಾಕಂದ್ರೆ ಇನ್ನು ಮ್ಯಾಲ 1 ರೂಪಾಯಿನೂ 1 ಕಾಸು ದುಡ್ಡು ಸುದಿಕ್ ಮುಟ್ಟಂಗಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ನಿನಗೆ, ಈ ನಿನ್ನ ತಂಗಿನ ಮದುವೆ ಮಾಡಿಕೊಡು. ಬಂದವರೆಲ್ಲ ಶಿಕ್ಷಕಂಗ ಮಾತಾಡ್ತಾರ. ವಯಸ್ಸಿಗೆ ಬಂದು ಮಗಳ ಮನ್ಯಾಗ ಇಟ್ಕೊಂಡು ಇನ್ನೂ ಮದುವೆ ಮಾಡಿಲ್ಲ ಅಂತಾರ. ಇದೊಂದು ನಿನ್ನ ಕೈ ಮುಗಿದು ಕೇಳ್ತೀರಪ್ಪ. ಈ ಹುಡುಗಿನೊಂದು ಒಳ್ಳೆ ಮಡಿ ಕೊಡು, ನಿನ್ನ ಕೈ ಮುಗಿದು ಕೇಳ್ತೀನಿ ಸಾವಿತ್ರಿ. ಏನ ಮದ್ವಿ ನಿಮಗ ಇಟ್ಕೊಂಡದು ವಚನಾಗೈತಿ. ಈಕಿನ ಬೇರೆ ಮದ್ವಿ ಮಾಡಿ ಕೊಡುದು. ಈಗ ಸಾಲ ತಲೆ ಮೇಲೆ ಏರ್ ಕೂತತಿ. ಯಾವಾಗತ್ ಮಾಡ್ಲಿ, ಯಾವ್ದಾರ ನಿಭಾಸ್ಲ. ಅಷ್ಟೆಲ್ಲ ನಿಮಗೆ ಯೋಚನೆ ಇತ್ತಂದ್ರ ಹೋರಿ ನಿಮ್ಮ ಸಣ್ಣ ಮಗನಂತ ಹೋರಿ. ರಗಡ್ ಬಿಸಿನೆಸ್ ಮಾಡ್ತಾನು, ರಗಡ ರೊಕ್ಕ ರೂಪಾಯಿ ಗಳಿಸ್ಯಾನ, ಅಲ್ಲಿ ಹೋಗ್ರಿ. ಈಗ 12 ನಮನಿ ಸಾಲ ಆಗೈತಿ. ಮದ್ವಿ ಅದನ್ನ ನಮ್ಗೆ ನಡೆಯಂಗಿಲ್ಲ. ನೀವುಗಳೆಲ್ಲ ಕೈ ಬಿಟ್ರ ಪಾಪ ಹುಡುಗಿ ಗತಿ ಏನೋ. ಕೈ ಮುಗಿತು ಹಂಗ ಮಾತಾಡ್ಬೇಡ್ರಿ. ನೀನ ಕೈ ಮುಗಿದು ಮಾಡುದು ಬೇಕಾಗಿಲ್ಲ. ನಮಗೇನ ಹಚ್ಚಿದಕ್ಕೆಲ್ಲ ಬಿತ್ತದಕ್ಕೆಲ್ಲ. ಇಲ್ಲಿ ನೋಡು, ನಿಮ್ಮನ್ನ ಸಾಯಕ್ ಸಲುದು ತುನಿಕತ್ತಕ ನಿಮಗ ವಾಟಿಗೆ ಹಾಕಿ ಜೋಪಾನ ಮಾಡೇನಿ. ಅನ್ನೊಂದ್ ಮದ್ವಿ ಮಾಡು ಮುಂಜಿ ಮಾಡು ಅಂದ್ರೆ ನಮಗ್ ನಿಗಂಗಿಲ್ಲ. ನೀವು ಸಣ್ಣ ಮಗನಂತ ಕೋರಿ, ಆ ರಗಡ್ ಬಿಸ್ನೆಸ್ ಮ್ಯಾನ್ ಅದಾನು, ರಗಡ್ ರೊಕ್ಕ ರೂಪಾಯಿ ಗಳಿಸಾನು, ಅಲ್ಲೇ ಹೋಗ್ರಿ. ನಮಗ ಏನ್ ನಡೀದಿಲ್ಲ. ಮದ್ವಿ ಮಾಡು ಕೊಡು, ಅದನ್ನ ಮಾಡಿ ಕೊಡು, ನಮಗೇನು ಹೊಂದೋದಿಲ್ಲ. ನಡ್ರಿ ಹೋಗೇ ಬಿಡುದ. ಅಲ್ಲ ಏ ನೀವಿಬ್ರು ಯಾಕೆ ಅಳಗತ್ರಿ ಅಪ್ಪ? ನನ್ ಮದುವೆ ಮಾಡತ್ತೆ ಯಾರು ಹೇಳಿದ್ ನಿಮ್ಗ? ನಂದ್ ಯಾಕೆ ಟೆನ್ಷನ್ ತೊಲತ್ರಿ? ನಿಮ್ಮಿಬ್ರು ನಾ ಸಲುತ್ತೀನಿ. ನಡ್ರಿ ಹೋಗೋಣ. ನೀನು ವಯಸ್ಸಿಗೆ ಮೀರಿದ್ ಮಾತಾಡಕತ್ತೀವ, ತಪ್ಪು ಅಂತ ನಾವ್ ಹೇಳಲ್ಲ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕಾಗಿದ್ದು ಪದ್ಧತಿ ಐತಿ. ಜಲ್ದಿ ಮಾಡಿಕೊಡೋಷ್ಟು ಧೈರ್ಯನೂ ನಮಗಿಲ್ಲ, ಅಷ್ಟು ಹಣನೂ ನಮ್ಮ ಹತ್ರ ಇಲ್ಲ. ಯಾಕಷ್ಟು ವಜ್ಜಾಗಿನಿ ಅವನ? ಹಂಗಂತ ನಾ ಎಲ್ಲಿ ಹೇಳಿದ್ನೆ ತಂಗಿ? ಹೆಣ್ಣಾದ್ಮೇಲೆ ಮದುವೆ ಮಾಡ್ಬೇಕಾದ್ದು ನಮ್ಮ ಧರ್ಮ. ವಜ್ಜೆ ಆಗ್ತಿ ಅಂತ ನಾವ್ ಹೇಳಲಿಲ್ಲ. ಯಾವುದಕ್ಕೂ ಅವನಿಗೊಂದು ಮಾತು ಕೇಳಿ ಬರ ನಡಿಯೇ. ಸಣ್ಣ ಮಗನ ಹತ್ತಿಕರೆ ಹೋಗುನು ನಡಿ. ರೀ ಏನ ಎದಕ್ ಹೋದ್ರಾಗ್ತದೆ? ನೋಡ್ರಲ್ಲಿ ಅಪ್ಪ ಬರ್ರಿ, ಎಲ್ಲಿ ಹೇಳ್ತಾರೆ? ಬರ್ರಿ ಹೊಳ ಬರ್ರಿ. ತಂಗಿ ಆರಾಮದಿಲ್ಲ? ನಾನು ಆರಾಮದಿ. ಬರ್ರಿ. ಅಲ್ಲಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕಾಗಿತ್ತವ? ಮತ್ತೇನಿಲ್ಲ, ನಿಮ್ ತಂಗಿ ಕೈ ಬಂದ್ ನಿಂತಾಳ, ಆಕಿನ ಮದುವೆ ಮಾಡಿ ಕೊಡ್ಬೇಕಾಗಿತ್ತು. ಹಂಗಂತ ನಿಮ್ಮ ಅಣ್ಣನ ಮುಂದೆ ಹೇಳಿದಕ್ಕ ಅವನು ನೀನೇ ಬಿಸ್ನೆಸ್ ಮಾಡ್ತಿದಿ, ಅಲ್ಲೇ ಹೋಗಿ ಕೇಳ್ರಿ ಅವನ ಅಂತ ನಮ್ಮನ್ನ ಮನೆ ಬಿಡಿಸಿ ಹೊರಗೆ ಹಾಕದ. ಯಪ್ಪ, ಈಗ ನಮಗಂತ ಉಳ್ದವ ನೀನು ಒಬ್ಬ. ನೀನು ಕೈ ಬಿಡಲ್ಲ ಅನ್ನೋ ಭರವಸೆ ನಮ್ಗೈತಿ. ಆ ಹುಡುಗಿ ಮದ್ವೆ ಮಾಡಕ್ ಸ್ವಲ್ಪ ಸಹಾಯ ಮಾಡಪ್ಪ. ಆಟನವ ಮಾಡಂಬ್ರ ಅದಕ್ಕೇನೈತೆ? ರೀ ನೀವು ಸುಮ್ಮಿರಿ.
ಅಲ್ರಿ ಎತ್ತೀರಿ ಎಷ್ಟ್ ಚಂದ ಹೇಳಾತೀರಿ ನೀವು ಬಿಸ್ನೆಸ್ ಮಾಡ್ತೀವಿ ಅಂತ. ನಮ್ ಪರಿಸ್ಥಿತಿ ನಿಮ್ಗೇನ್ ಗೊತ್ತೈತಿ? ಈ ಸಿಟಿ ಒಳಗ್ ಜೀವನ ಮಾಡಕ್ ಕಷ್ಟ ನಿಮಗೇನ್ ಗೊತ್ತೈತಿ? ನೀವು ಹಳ್ಳಿ ಒಳಗ 20 ರೂಪಾಯಿ ಕೊಟ್ಟ ಕೆಜಿ ಗಟ್ಲೆ ವೆಜಿಟೇಬಲ್ ತರ್ತೀರಿ. ನಾವಿಲ್ಲಿ ಕಿಲೋ ತರ್ಬೇಕಂದ್ರ 200 ರೂಪಾಯಿ 300 ರೂಪಾಯಿ ಬಡಿಬೇಕ. ನಮ್ ಜೀವನ ನಮ್ ಕಷ್ಟ ನಮಗ್ ಗೊತ್ತ. ಪೆಟ್ರೋಲ್ ಖರ್ಚು ಎಷ್ಟದ ಗೊತ್ತೇನ್ ನಿಮಗ? ಆಗುದಿಲ್ರಿ. ನಮಗ ಇಕ್ಕಿನ ಜವಾಬ್ದಾರಿ ಹೊತ್ಕೊಳಕ್ ಆಗುದಿಲ್ರಿ. ಹಂಗೆಲ್ಲ ಮಾತಾಡ್ಬಾಡ್ಬೆ. ನೀನು ಒಂದ್ ಹೆಣ್ಣಾಗಿ ಹೆಂಗ್ ಮಾತಾಡಿದ್ರ ಆ ಕೈಗೆ ಬಂದ್ ಮಗಳು ಪಾಪ ಅದ ಎಲ್ಲಿಗಂತ ಹೋಗ್ಬೇಕು. ನೀನಾರ ಹೇಳೋ ನೀನ್ ಹೆಂಡ್ತಿಗಿ. ರೀ ನೀವ್ ಸುಮ್ನಿಂದ್ರಿ. ಆಕಿಗೆ ಅಷ್ಟು ಲಗ್ನ ಮಾಡ್ಕೊಡ್ಬೇಕಾಗಿತ್ತಂದ್ರ ಯಾರನ್ನಾರ ನೋಡ್ಕೊಳಕ್ ಹೇಳ್ರಿ ಆಕಿಗೆ. ಸಾವಿತ್ರಿ, ನೋಡ್ರಿ ನನಗ ಆಕಿನ ಜವಾಬ್ದಾರಿ ಹೊತ್ಕೊಳಕ್ ಆಗಲ್ಲ ರೀ. ನೀವು ಅದನ್ನ ಹೇಳ್ರಿ ಅವ್ರಿಗೆ. ಇಲ್ಲಿ ತಗೋರಿ, ಇದು 100 ರೂಪಾಯಿ ಐತಿ. ಇದನ್ನ ತಗೊಂಡು ಬಸ್ ಚಾರ್ಜ್ ಹಾಕೊಂಡು ಊರಿಗೆ ಹೋಗ್ಬೇಡ್ರಿ ನೀವು. ಈ ಸಿಟಿ ಒಳಗ ನಿಮ್ ಜವಾಬ್ದಾರಿ ಎಲ್ಲ ನಮಗ್ ತಗೊಳಿಕ್ ಆಗಲ್ಲ ರೀ. ಬರ್ರಿ. ಸಾವಿತ್ರಿ, ಬಂದೆ ರೀ. ಏನ್ ಮಾಡಾಕ್ತಿದ್ರಿ ಒಳಗ? ಏನಿಲ್ಲ. ಸಾವಿತ್ರಿ, ಇಬ್ರು ಮಕ್ಳು ಕೈ ಬಿಟ್ರು, ಅದ್ರ ದುಡಿಮೆ ಅನ್ನೋದನ್ನ ಕೈ ಬಿಡ್ಲಿಲ್ಲ. ಆ ಶಿವಲಿಂಗೇಶ ನಮಗ ಆಶೀರ್ವಾದ ಮಾಡ್ಯಾನ. ದುಡಿಯಾಕೊಂದು ಶಕ್ತಿ ಕೊಟ್ಟಾನಿಲ್ಲ. ಗಂಡ್ಮಕ್ಳು ಅಂತ ಕಂಡದೇರ್ ಕಾಲ್ ಬಿದ್ದು ಒಂದಲ್ಲ ಅಂತ 2 ಮಕ್ಕಳನ್ನ ಹೆತ್ತಿ. ಯಾವ ಮಕ್ಳು ನಮ್ಗನ್ನ ಹಾಕ್ಲಿಲ್ಲ. ನಮಗನ್ನ ಹಾಕ್ಲಿಲ್ಲ. ಯಾಕೆ ಕಳ್ತಿ ಸಾವಿತ್ರಿ? ಆ ಹುಟ್ಟಿಸಿದ ಶಿವ ಏನು ಅನ್ನ ಹಾಕುದಿಲ್ಲ? ಮ್ಯಾಲ ಪರಮಾತ್ಮ ಅದಾನ. ಅಲ್ಲ, ಜಗತ್ನಾಗ ಎಷ್ಟೋ ಮಂದಿ ಮಕ್ಕಳನ್ನ ಬಿಟ್ಟು ಹೋದ್ರು, ಮಕ್ಕಳು ತಂದೆ ತಾಯಿನ ಬಿಟ್ಟು ಹೋದ್ರು, ಎಲ್ಲರೂ ಜೋಪಾನ ಆಗಿಲ್ಲನು. ಒಬ್ಬೊಬ್ಬರು ದುಷ್ಟ ಮಕ್ಕಳು ಅನಾಥಾಶ್ರಮ ಇಟ್ಟಾರ ತಂದೆ ತಾಯಿನ. ಆದ್ರೆ ಇನ್ನು ನಿನ್ನ ಗಂಡನತಿಕ ದುಡಿಯುವಂತ ಶಕ್ತಿ ಐತಿ. ಹೌರಿ, ನೀವಿರೋ ತರ ನನ್ನ ಹಣೆ ಬರ ಚಲೋ ಐತಿ. ನೀವು ದುಡಿಯೋರಿಲ್ಲ ಅಂದಿದ್ರೆ ಮುಂದೆ ನಮ್ಗೆ ಜೀವನ ಯಾಕ, ನಮ್ಮ ಹೊಟ್ಟೆ ಜೀವನ ಯಾಕ ಅಂತ ಏನೇ ಹೊಡಿತಿದ್ದೆ. ಯಾಕಳ್ತಿ? ಗಂಡ ಹೆಂಡ್ರಂದ್ರ ಜೋಡಿ ಎತ್ತಿದ್ದಂಗ. ಅವು ಎತ್ತುಗಳು ಹೆಂಗದವಲ್ಲ, ಜೀವ ಇರ್ತಕ್ಕ ಪರಮಾತ್ಮ ಒಂದ್ ಹೆಣ್ಣು ಒಂದು ಗಂಡು ಅಂತ ಜೋಡಿ ಮಾಡಿರ್ತಾನ. ಆದ್ರೆ ಒಂದ್ ಎತ್ತು ಅಗಲಿ ಹೋದ್ರ ಇನ್ನೊಂದ್ ಎತ್ತು ಬದುಕಂಗಿ. ಸಾವಿತ್ರಿ, ಹೇಳ್ರಿ. ಇತ್ತಿತ್ಲಾಗೆ ಗಟ್ಬಿಟ್ಟಿತ್ತು ಸೇರು. ಆದ್ರ ಯಾಕೋ ಸ್ವಂಟ ಬ್ಯಾನ್ಯಾಗ ಹಾಕತೈತಿ, ವಾಂತಿ ಬರಾಕತೈತಿ. ಮುಂದೆ ಮುನಿ ಶರೀರ ಒಳಗ ಖೇನತೆ ಬರಾಕತೈತಿ. ರೀ, ಹಿಂಗಾಯ್ತು ಅಂತ ಹಂಗ ಇರೋದ್ ಸರಿ ಅಲ್ಲ. ಒಂದ್ ಕೆಲ್ಸ ಮಾಡೋಣ, ದವಾಖಾನಿಗೆ ಹೋಗೋಣ ನಡ್ರಿ. ಎಷ್ಟು ಧೈರ್ಯ ಮಾಡಿ ದವಾಖಾನಿಗೆ ಹೋಗೋಣ ಅಂತೀವಿ. ಆದ್ರೆ ದವಾಖಾನಿಗೆ ಹೋಗಕ್ಕ ದುಡ್ಡು ಎಲ್ಲಿದಾವ ನಮ್ಮ ಕೈಯಾಗ? ಒಂದು ರೊಟ್ಟಿಗೆ ಫ್ರೀ ಇದೀವಿ ನಾವು. ಹಂಗೇನು ವಿಚಾರ ಮಾಡ್ಬೇಡ್ರಿ. ಇಷ್ಟು ದಿನ ನೀವು ದುಡ್ದಿದ್ರಾಗ ಅಷ್ಟೋ ಇಷ್ಟೋ ಮಗಳ ಮದುವೆಗೆ ಅಂತ ಕೂಡಿಟ್ಟಿನಿ. ಅದ್ರಾಗ ಒಂದಷ್ಟು ರೊಕ್ಕ ತಗೊಂಡು ನಿಮ್ಗೆ ತೋರ್ಸ್ಕೊಂಬರ್ತೀನಿ. ನಿಮ್ಗೇನೇನೋ ಆದ್ರೆ ನಾನು ಹಂಗ್ರಿ ಬದುಕಿರ್ಲಿ, ನಾ ಹೆಂಗ್ ಬದುಕಿರ್ಲಿ. ನಡ್ರಿ, ಮೊದ್ಲು ದವಾಖಾನಿಗೆ ಹೋಗೋಣ. ಬೇಡ, ರೊಕ್ಕ ತಗೊಂಡ್ ಬರ್ತೀನಿ. ನೀವು ಬೇಡ ಅನ್ಬೇಡ್ರಿ, ಸುಮ್ನಿರ್ರಿ. ನಡ್ರಿ, ಹೋಗೋಣ ನಡಿ. ಬ್ಯಾಡತ್ತೀನಿ,
ಏನು ಬೇಡ ಬರ್ರಿ. ಮಗಳಿಗಾಗಿ ಆರೋಗ್ಯದಿಂದ ಚೆನ್ನಾಗಿದ್ವಿ ಅಂದ್ರೆ ಎಲ್ಲಾನು ಸರಿಯಾಗತ್ತ. ದುಡಿಯೋ ಮನುಷ್ಯನ ಹಿಂಗ್ ಮುಕ್ಕೊಂಡ ಮುಂದ ನಮ್ಮ ಜೀವನದ ಗತಿ ಹೆಂಗಂತ ಚಿಂತೆ ಆಗೈತೆವ ನನಗ. ಯಾವ ದವಾಖಾನೆ ಹೋಗಿರ್ಲ ಏನಂದ್ರ ಡಾಕ್ಟರ್? ಏನಂತ ಹೇಳಿ, ನೀವೊಬ್ಬರಿಗೆ ಕಿಡ್ನಿ ಫೇಲ್ ಅಂತ, ಆಪರೇಷನ್ಗೆ ಅಂತ ಕೇಳಿದ್ರೆ 50 ಲಕ್ಷ. 50 ಲಕ್ಷ ಎಲ್ಲಿಂದ ತರ್ಲಿಲ್ಲ, ಎಲ್ಲಿಂದ ತರ್ಲಿ. ಆತನ ಕಳ್ಕೋಬೇಕು ಅಷ್ಟೇ ನಮ್ ಜೀವನ. ಅದಕ್ಕಂತ ನಿಮ್ಮ ಅಣ್ಣದರಿಗೆ ಫೋನ್ ಮಾಡೀನಿ, ಬಂದ್ರು ಬರ್ಬೋದು. ಮಗ್ಳ ಮನೆ ಮಾಲಿಂಗ ಹೇಳಿ ನಾನು 2 ಮಕ್ಳಿಗೆ ಫೋನ್ ಹಚ್ಬೇಕವ ಅಂದೆ. ಆಕಿ ಫೋನ್ ಕೊಟ್ಲು, ಹೇಳಿನಿ. ಅವ್ರೇನಾರ ಬಂದು ನಿಮ್ಮ ಅಪ್ಪಗ ಆಪರೇಷನ್ಗೆ ಸಹಾಯ ಮಾಡಿದ್ರೆ ನಾವು ಬದುಕೊಂತೀವಿ, ಇಲ್ಲಾಂದ್ರೆ ನಾನೇನ್ ಮಾಡ್ಲಿ? ಯಾವ ನಮ್ಗೆ ಯಾಕೆ ಹಿಂಗ ಆಗತ್ತದ? ಎಂತ ಚಂದ ಕುಟುಂಬ ಇತ್ತು. ಅಣ್ಣವ್ರು ನೋಡಿದ್ರ ಅವ್ರ ಹಂಗ ಇಲ್ಲ, ಏನೋ ಒಂದ್ ದುಡ್ದು ಅಪ್ಪ ನಮಗ್ ಸಾಕ್ತಿದ್ದ. ಅಪ್ಪ ಬಿ ಈ ತರ ಆಗ್ಬಿಟ್ಟದ. ಈಗ ಏನ್ ಮಾಡೋದು? ನಿಮ್ಮ ಅಣ್ಣ ಹತ್ರ ಬರತನ ಏನು ಅಂತ ವಿಷಯ ತಿಳಿಯಂಗಿಲ್ಲ. ಯವ್ವ, ನಿಮ್ಮಪ್ಪದ್ ನೋಡ್ಲ, ನಿನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ಲ. ಆ ದೇವ್ರ ನಮ್ಮಂತವ್ರಿಗೆ ಯಾಕಿಂತ ಶಿಕ್ಷೆ ಕೊಡ್ತಾನೋ ತಿಳಿಯವಲ್ತು. ಏನಾಗೈತಿ? ಎದಕ್ಕ ಕರಿಯಾತಾರ ನಮಗ? ನಮ್ಮ 108 ಬಿಸ್ನೆಸ್ ಇರ್ತಾವು. ಯಪ್ಪ, ನಿಮ್ ಕೈ ಮುಗಿತೀನ್ರು. ನಿಮ್ಮಪ್ಪಗ ಆರಾಮಿಲ್ಲ, ಸಾಲದಕ್ಕ ಕಿಡ್ನಿ ಬೇರೆ ಫೇಲ್ ಅಂತ ಹೇಳಾರ ಡಾಕ್ಟ್ರ್. ಆಪರೇಷನ್ಗೆ 50 ಲಕ್ಷ ಕೇಳಕತ್ತಾರ. ಯಪ್ಪ, ಅಷ್ಟು ರೊಕ್ಕನ ಎಲ್ಲಿಂದ ತರ್ಲಿ? ಕೈ ಮುಗಿತೀನಪ್ಪ. ನಿಮ್ಮಪ್ಪಗ ಆಪರೇಷನ್ ಮಾಡಿಸ್ರು, ಇಲ್ಲ ಅಂತ ಹೇಳ್ಬೇಡಪ್ಪ, ಇಲ್ಲ ಅಂತ ಹೇಳ್ಬೇಡ್ರಿ. ಏನು 50 ಲಕ್ಷ? ಅಲ್ಲ, 50 ಲಕ್ಷ ಏನದನ್ನ 5 ರೂಪಾಯಿ ಕೊಟ್ಟಿದ್ದೀನಿ. ನಾನು ಬಿಸ್ನೆಸ್ ಮಾಡವ, ಸಿಟಿಯಾಗಿನ ಜೀವನ ನೋಡಾ ಕಡೆ ಚಂದ ಕಾಣ್ತೈತಿ. ಅಲ್ಲಿ ಒಂದ್ ಹೊತ್ತಿನ ಕೂಳಿಗೆ ಫ್ರೀ ಆಗಿರ್ತೀವಿ ನಾವು. ಒಮ್ಮೆ ಈಗ ಸಡನ್ ಆಗಿ 50 ಲಕ್ಷ ಅಂದ್ರೆ ಎಲ್ಲಿದ ಅರೇಂಜ್ ಮಾಡಕಾಕತಿ? ಒತ್ತೊಟ್ರ ದುಡಿವಾರ ನಿರ್ವಹಣೆ ನನಗೂ ಅಗಾವ ಹೇಳ್ರ. ಅದೇನಾರ ಆದಿತ್ತ ಇದೇನ ಕೆಲ್ಸ ಆಗೋದಿಲ್ಲ. ನೀವೇ ಹಿಂಗ್ ಮಾತಾಡಿದ್ರ ನಮ್ಗೆ ಯಾರ ಕತ್ತಿದಾರೋ? ನಿಮ್ಮಪ್ಪ ನಿಮ್ಮ ಮೇಲೆ ಬಾಳ ಆಸೆ ಇಟ್ಕೊಂಡ್ ಕುಂತಾನ. ನಿಮ್ಮ ಹಡ ತಂದೆನನ್ರು, ಅವ್ನಿಗೆ ಉಳಿಸ್ಕೊರೋ ಯಪ್ಪ, ಅವ್ನಿಗೆ ಉಳಿಸ್ಕೊರೋ. ನೋಡ್ವಾ, ನಿತ್ತ ಜಾಗದಾಗ 50 ಲಕ್ಷ ಕೇರ ನಾವಿಲ್ಲಿ ತರನು ಹಂಗೆಲ್ಲ ಅರೇಂಜ್ ಆಗೋದಿಲ್ಲ. ನಾವ್ ಒಂದಿಟ ಮಾತಾಡ್ಕೊಂಡ್ ಬರ್ತೀವಿ. ನಮ್ಗ ಸ್ವಲ್ಪ ಟೈಮ್ ಬೇಕು ನಮಗೂ. ಬಾ. ಅಲ್ಲ, 50 ಲಕ್ಷ ಅಂದ್ರ ಇದು ಬಾಳ ದೊಡ್ಡ ಅಮೌಂಟ್ ಆಕೈತಿ. ನನಗೂ ಬಾಳ ತ್ರಾಸ ಇದೆ. ಮನುಷ್ಯಾಗ 25 ಬರ್ತದೆ ಅಂದ್ರೂ ಭಾಳ ಕಷ್ಟ ತೆಗಿಂದ. ನಿಮಗ ಹೆಂಗ್ ಮಾಡತ್ತೆ? ಹೆಂಗ್ ಮಾಡಕ್ಕೇನು ಕಡದ ಅಪ್ಪದಾನು ಹೆಂಗಾರಿ ಮಾಡಿ ನಾವು ಮಾಡಬೇಕು. ಕರೆ ಹೆಂಗ್ ಮಾಡುದು? ನಂದು ದೇನಿ ಐತಿ. ಅದ 25 ಲಕ್ಷ ಹಾಕ್ರೆ ನಾನು ದೇನಿ ಮುಟ್ಟತಿ. ಹೊರಗೆ ಹೊಲ ಬಿಡಿಸ್ಕೋಬೋದು. ಎಲ್ಲ ನನ್ನಲ್ಲಿ ಭಾಳ ವಿಚಾರ ಅದಾವ. ಆದರೂ ಹೆಂಗೆ ಮಾಡೋಣತಿ? ನನಗೆ ದಿಕ್ಕು ಹಚ್ಚವಲ್ದ. ದೊಡ್ಡ ಮಾತ್ರ ಉಪಯೋಗ ಇಲ್ದಂಗೆ ಆಗೈತಿ ತಲಿ. ಇವರೆಲ್ಲ ಹೇಳಾಕ್ತಾರ, ಅಪ್ಪಂದು ಆಪರೇಷನ್ಗೆ 50 ಲಕ್ಷ ಬಿಡಾಕ್ತಾರ. 50 ಲಕ್ಷದಾಗ ನಿನಗೆ 25, ನನಗೆ 25 ಬರ್ತೈತಿ. ನಾನು ವಿಚಾರ ಮಾಡಿ 25 ಲಕ್ಷ ನಾನು ಬಿಸ್ನೆಸ್ ಹಾಕಿರ 75 ಲಕ್ಷ ಲಾಭ ಆಕತ್ ನನಗೆ. ಅದೆಲ್ಲ ಕರೀನು. ಈಗ ಹಡದ ಅಪ್ಪದಾನ ಬಿಡ್ತೀಯ, ಜನ ಮಾತಾಡ್ತತಿ. ಏನಾರಿ ಹೆಂಗಾರಿ ಮಾಡಿ ಏನಾರೇ ಮಾಡ್ಬೇಕು ನೀ ಅನ್ನೋದು ಕರೆಕ್ಟ್ ಐತಿ. ಅದ 25 ಲಕ್ಷ ನನಗೂ ಬರ್ತಾವು. ನಾನು ಹೊಲ ಅಡ ಇಟ್ಟಿದ್ದು ಬಿಡಿಸ್ಕೊಳಕು, ನಂದು ಆರಾಮ್ ಜೀವನ ಆಕತಿ. ಕರೆ ಏನು ಮಾಡ್ರು ಏನು ಆದರೂ ದಿಕ್ಕನ್ನು ಹತ್ತುವಲ್ತು ನನ್ನ ತಲೆ. ದೊಡ್ಡವಾದ್ರೂ ಚಿಂತೆ ಬಿಡುವಲ್ತು ನನಗೆ. ಇದು ಹೆಂಗೆ ಮಾಡೋದು ನೀನ ಹೇಳಿ. ನೋಡು, ಇದಕ್ಕೊಂದು ನನ್ನ ತಕ್ಕ ಐಡಿಯಾ ಐತಿ. ಏನು ಐಡಿಯಾ ಅಂದ್ರೆ, ಅಲ್ಲ ಹೆಂಗೂ ಈ ಮುದುಕ ಸತ್ತ ಹೋಗ್ಕಾನ. ಈಗ 50 ಲಕ್ಷ ಖರ್ಚು ಮಾಡಿದ್ರೆ ತಿಳ್ಕೊ, ಉಳಿತಾಯ ಗ್ಯಾರಂಟಿ ಇಲ್ಲ. 2 ಕಿಡ್ನಿ ಗಪ್ಪಾಗ್ಯಾವ.
ಆ ಮುದುಕಿಗೆ ಯಾಕೆ ಅಷ್ಟು ರೊಕ್ಕ ಹಾಕೋದ? ಅದಕ್ಕೆ ನನ್ನ ತೆಕ್ ಒಂದು ಐಡಿಯಾ ಐತಿ. ಎಲ್ಲಾರು ಹಿರಿಯಾರು ಮೆಚ್ಕೋಬೇಕು. ನಮಗೆ ಕೆಟ್ಟ ಹೆಸರು ಬರಂಗಿಲ್ಲ. ಅದಕ್ಕೆ ಏನ್ ಮಾಡೋದು ಗೊತ್ತೇನು? 500 ರೂಪಾಯಿ ಖರ್ಚಾಕೈತಿ, ಭಾಳ ಆಗಂಗಿಲ್ಲ. ಏನ್ ಮಾಡ್ನೋತಿ? ಅದಾನ 500 ರೂಪಾಯಿದಾಗ ನಿಧಿಗಳಿಗೆ ತಂದ ಹಾಕ್ಬಿಡೋಣ. ಅಲ್ಲೇ ನಿಧಿಗಣ ಹೋಗಿ ಬರ್ತೈತೆ ಮುದಕ. ಅಲ್ಲೋ ನೀ ಹೇಳಿದೆಲ್ಲ ಪ್ಲಾನ್ ಐತಿ, 500 ರೂಪಾಯಿ ಐತಿ, ನಾನು 200 ರೂಪಾಯಿ ಕೊಡ್ಬೇಕಲ್ಲ ಅದ್ರಾಗ. ಎಂತ ಹುಚ್ಚಿದೆ ನೀನು? 50 ಲಕ್ಷ ಹೊಸಾಗತ್ತೀನಿ, ಅದ್ರಾಗ 200 ರೂಪಾಯಿ ಲೆಕ್ಕ ಹಾಕ್ತಿ. ಬಾ ಕೆಲ್ ಜಿಪ್ಪಟ್ಪಾನಿ. ಆಯ್ತಲ್ಲ ಬಾ, ನಾನು 500 ಖರ್ಚು ಮಾಡ್ತಾನೆ. ನಡಿ ಏನ್ ಮಾಡಿ ಮುಗಿಸ್ಬಿಡ್ನು. ನೋಡ್ಲಿ, ಈಗ ತಂಗಿ ಮತ್ತು ಅವ್ವ ಇಬ್ರು ಇಲ್ಲ, ಮತ್ತು ಸುತ್ತಮುತ್ತ ಮಂದಿನೂ ಇಲ್ಲ. ಈಗ ಕೆಲಸ ಮುಗಿಸ್ಬಿಡೋನು. ಯಾಕೈತಪ್ಪ 20 ತಾಸು ಮಾಡ್ಕೊತ ಕುಂಡಿರ್ತೀನಿ. ಬಾಯ್ ಮಾಡ್ಬೇಡ, ಮತ್ತೆ ಹೆಸರಾಕೈತೆ. ಚಲ್ ಬಾಡೋ ಮರೆ. ನಡಿ. ಔಷಧ ಈಗ ತಂದದಿ ಸಾಯ್ತಾನೆ ನೋಡಿದ್ರಾಗ. ಇಂಥದ್ರಾಗ ಹೋಗಿ ಬರ ಬಾ. ಅಪ್ಪ ಅಪ್ಪ ಅಪ್ಪು ಹೇಳಪ್ಪ. ಹೇಳ ಡಾಕ್ಟ್ರ ಒಂದಿಟ್ಟು ಇದನ್ನ ಔಷಧ ಕೊಟ್ಟಾರು. ಅಲ್ಲಿ ಎಬಸ್ ಅದ್ ನೀಡ ಎಬ್ಸ ನೀನ ಎಬ್ಸ ಎಬಸ್ ಸರಿ ಸರಿ ಕಡಿ ಕುಂಡು ಸೀದಾ ಕುಂಡು ಸೀದಾ ಕುಂಡು ಸೀದಾ ಕುಂಡು. ಔಷಧ ತಂದದ ನನ್ನ ಮಕ್ಳು ಬಂದ್ರು. ಡಾಕ್ಟ್ರ ಔಷಧ ಕೊಟ್ಟಾರ. ಇದು ನೀವು ಕುಡಿದೆ ಆಗ ಆರಾಮಕತಿ. ಕುಡಿತಪ್ಪ? ಕುಡಿಯಪ್ಪ ಕುಡಿ ಕುಡಿ ಅಳಬೇಡ. ದಂಡಿಗೂ ನನ್ನ ಮಕ್ಕಳು ನನ್ನ ಕೈ ಬಿಡ್ಲಿಲ್ಲ. ಹಿಡಿಯಪ್ಪ ಕುಡಿ. ನೀನು ಕುಡಿಸ್ಬ. ಕೈ ಹತ್ತಾಕತೈತಿ, ಒಗರೋಗ್ರ ಹತ್ತಾಕತೈತಿ. ನಾವು ಅಲ್ಲಿಪ್ಪ ಔಷಧ ಹಂಗ ಹತ್ತ ಕುಡಿ. ಹೋಗಿ ಕುಡ ಕಡಿ. ಇನ್ನೇನ್ ಬದುಕಾವದಿ ಕುಡಿ. ಅಯ್ಯೋ ಸಾಕಾಗತೈತಿ, ಸಾಕಾಗತೈತಿ. ಅಯ್ಯೋ ಅಲ್ಲಿ ಡಾಕ್ಟರ್ ಔಷಧಿ ಕೊಟ್ಟಿದ್ರಲ್ಲ, ನಿಮ್ಮಪ್ಪ ಯಾಕೆ ಹಿಂಗ್ ಒದ್ದಾಡಕತ್ತಾರ? ಯಾಕೆ ಏನ್ರಿ ಏನ್ರಿ ಏನಾಯ್ತು? ಏನಾಯ್ತು ಏನಾಯ್ತ್ರಿ ರೀ? ಏನಾಯ್ತು ಏನಾಯ್ತು ರೀ? ಸಾವಿತ್ರಿ ಏನಾಯ್ತು? ಸಾವಿತ್ರಿ ಏನಾಗತ್ತೈತಿ? 2 ನಿನ್ನ ಮಕ್ಕಳು ಬಂದಿದ್ದು. ಬಂದಿದ್ರ ಮತ್ತ ಔಷಧ ತಂದನೆಂದ್ರು ದವಾಖಾನಿಂದ. ಕುಡ್ಸಾದ್ಲೆ ಹೊಟ್ಟೆಗೆ ಸಾಕಾಗತ್ತೆ. ನಡಿ ಅಪ್ಪ ಆಸ್ಪತ್ರೆ ನಡೀರಿ, ಆಸ್ಪತ್ರೆಗಾರ ಹೋಗತ್ತ. ಏನ್ರಿ ಸಾವಿತ್ರಿ ನಿನಗೆ ಮೋಸ ಮಾಡಿ ಸಾವಿತ್ರಿ. ಹಂಗನ್ಬೇಡ್ರಿ, ನನಗೆ ಎದೆ ಹೊಡೆದು ಹೋಗುತ್ತೆ. ಹಂಗನ್ಬೇಡ್ರಿ, ನನ್ನ ಕ್ಷಮಿಸ್ಬಿಡು ಸಾವಿತ್ರಿ, ಕ್ಷಮಿಸ್ಬಿಡು. ನಿಮ್ ಸಲುವಾಗಿ ಜೀವ ಹಿಡ್ಕೊಂಡು ಕೂತಿದ್ದಲ್ರಿ ನಾನು. ಮಕ್ಕಳು ಮನೆ ಬಿಡಿಸಿ ಹೊರಗೆ ಹಾಕಿದ್ರು, ನೀವೇ ನಮ್ ಜಗತ್ತು ಅಂತ ಬದುಕಿದ್ದಲ್ರಿ. ಈಗ ನನಗ್ ನೀವ ಇಲ್ಲ ಅಂದ್ರೆ ಏನೈತ್ರಿ? ಇಲ್ಲಿ ಬದುಕಿರೋದ್ರ ಏನ್ ಅರ್ಥ ಐತಿ ನನಗೆ? ಶುರು ಮಾಡ. ಅಪ್ಪ ಅಪ್ಪ ಏ ಮುಟ್ಬೇಡ್ರು ನನ್ ಗಂಡನ ಮುಟ್ಬೇಡ್ರಿ. ಹಾಳದವ್ರೆ ನೀವು ಮಕ್ಕಳೇನ್ರು? ನೀವು ಮಕ್ಕಳೇನ್ರು? ನೀನು ಮಗ ಎಲ್ಲ ಹಾಳದವ್ರೆ. ನಾವು ಎತ್ತವ್ರು ಕಣ್ಣು ದೇವಿ ಕಾಲು ಬಿದ್ದು ಗಂಡ್ ಮಕ್ಳು ಬೇಕು ಅಂತ ಕೇಳ್ತಾರಲ್ಲೋ.
ಹಂಗ ನಾನು ನಿಮ್ಮಪ್ಪ ಆಸೆ ಪಟ್ಟು ನಿಮ್ಮಿಬ್ರನ್ನ ಎತ್ತೀವಿ. ನೀವು ಮಾಡ್ತಿರೋ ಕೆಲಸ ಏನೋ ನಿಮ್ಮಪ್ಪಗೆ ವಿಷ ಹಾಕಿದ್ರಲ್ಲ, ನಿಮ್ಮಪ್ಪಗೆ ವಿಷ ಹಾಕಿದ್ರಲ್ಲೋ. ನಿಮ್ಮಪ್ಪ ಎಲ್ಲಾನು ನನ್ ಮುಂದೆ ಹೇಳಿ ಜೀವ ಬಿಟ್ಟನು, ಎಲ್ಲ ಹೇಳಿ ಜೀವ ಬಿಟ್ಟದ. ಯಪ್ಪ, ನಿಮ್ಮಂತ ಮಕ್ಕಳು 7 ಜನ್ಮಕ್ಕ ಯಾ ತಾಯಂದ್ರು ಹೊಟ್ಟೆ ಹುಟ್ಟಬಾರ್ದ್ರು. ಯಪ್ಪ, ಹುಟ್ಟಬಾರ್ದು. ತಾಯಿ ತಂದೆ ಬ್ಯಾಸರ ಆಗ್ಯಾರ ಅಂತ ಹೊರಗೆ ಹಾಕೋ ಭಿಕ್ಷೆ ಬೇಡ್ಕೊಂತೀನಿ ಬದುಕ್ತೀವಿ. ಹಂಗಂತ ತಂದೆನ ಕೊಲೆ ಮಾಡೋ ಮಟ್ಟ ಕೇಳಿದ್ಬಿಟ್ರಲ್ಲೋ. ಏಯ್, ನಾಳೆ ನಿಮ್ಮ ಹೊಟ್ಟಿಯಿಂದ ಮಕ್ಕಳಾದಾಗ ಆ ತಂದೆ ತಾಯಿನೋ ಏನು ಅಂತ ನಿಮಗ್ ಗೊತ್ತಾಗತ್ರ, ಏನು ಅಂತ ಗೊತ್ತಾಗುತ್ತೆ. ನೀವೊಂದ್ ಅಣ್ತಂಬ್ರ ಸಾಯ್ಸೋದಿತ್ತಂದ್ರ ನಮ್ 3 ಮಂದಿ ಸಾಯ್ಸೋದಿತ್ತು. ಯಾಕಂದ್ರ ನಿಮ್ಗೆ ಅಂತ ಅನ್ಯಾಯ ಏನ್ ಮಾಡಿದ ನಮ್ಮ ಅಪ್ಪ? ಒಂಚೂರು ಆಸ್ತಿ ಇಟ್ಟಿಲ್ಲ, ಒಂಚೂರು ಹಣ ಇಟ್ಟಿಲ್ಲ, ಅಷ್ಟು ನಿಮ್ ಹೆಣಕ್ ಬಡ್ದಾನ. ಅಷ್ಟು ನಮ್ಮ ಅಪ್ಪಗ ಕೊಲ್ಲಂತ ಅಂತದ್ ಏನ್ ಮಾಡಿದೆವು? ನಿಮ್ ಮನಿತನ ಹೋದ್ರ ಬಾಗಿಲು ಬಡ್ಕೊಂಡ್ರಿ, ಅಲ್ಲಿ ನಮ್ಗ್ ಸಾಕೋದ್ ಆಗಲ್ಲ ಅಂದ. ಯಾವತ್ತಾದ್ರ ನಿಮಗ್ ನಾವ್ ಅಜ್ಜ ಆಗಿವಿ? ನಾವ್ ಯಾಕೆ ಮಾಡಿದೆ? ನಮ್ಮ ಅಪ್ಪ ನಮ್ ಆಸರ ಇರ್ತಿದಲ್ಲ, ನೀವು ಆಸರ ಅಂತೀರಲ್ಲ. ಹೇಳಣ್ಣ, ಹೇಳು. ನಮ್ಮ ಅಪ್ಪ ಹಿಡಕ್ಕೆ ಯಾಕೆ ನಿಮಗಿಲ್ಲ, ಏನೂ ಇಲ್ಲ, ಊಟ ಏನಿಲ್ಲ. ನಮ್ಮ ಅಪ್ಪ ನಾನ್ ಸಾಯ್ತಿಟ್ರಿ, ನಮ್ ತಾಯಿ ನಾನ್ ನೋಡ್ಕೊತೀನಿ, ಹೋಗ್ರಿ ಇಲ್ಲಿದ. Ha 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 ha!